ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಲಾಲ್ಬಾಗ್ ಫ್ಲವರ್ ಶೋಗೆ ಬಂದಿದ್ದೀನಿ. ಗಣರಾಜ್ಯೋತ್ಸವಕ್ಕೆ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇದು ಗಣರಾಜ್ಯೋತ್ಸವದ 219ನೇ ಫಲಪುಷ್ಪ ಪ್ರದರ್ಶನ ಜಾನ್ವರಿ 2026. ಯಾವಾಗ ಸ್ಟಾರ್ಟ್ ಆಗಿದೆ ಅಂದರೆ 14 ಶುರುವಾಗಿದೆ. 26ಗೆ ರಿಪಬ್ಲಿಕ್ ಡೇ ದಿವಸ ತನಕ ಇರುತ್ತೆ. ಈ ಸತಿ ಪೊಲೀಸ್ನವರೇನೋ ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ. ತುಂಬಾ ಕ್ರೌಡ್ ಆಗುತ್ತೆ ಇವತ್ತು, ಶನಿವಾರ ಬೇರೆ. ನೋಡಿ, ಗುಬ್ಬಿಗಳೆಲ್ಲ, ಹನಿಬೀನೆಲ್ಲ ನಾವು ಈ ತರ ಸ್ಟಿಕ್ಕರ್ಸ್ ಅಲ್ಲಿ ನೋಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ತೇಜಸ್ವಿ ಅವ್ರದ್ದು ಥೀಮ್ ಮಾಡಿದ್ದಾರೆ ಈ ಸತಿ ನೋಡಿ. ತೇಜಸ್ವಿ ಅವ್ರದ್ದು ಥೀಮ್ ಮಾಡಿದ್ದಾರೆ. ನೋಡೋಣ ಸ್ಪಾನ್ಸರ್ ಯಾರ್ಯಾರು ಅಂತ ಎಲ್ಲ ಕೆಳಗಡೆ ಹಾಕಿದ್ದಾರೆ. ನೀವು ಬೆಳಗ್ಗೆ ಬೇಗ ಬಂದ್ರೆ ತುಂಬಾ ಕವರ್ ಮಾಡ್ಬೋದು. ಲೇಟಾಗಿ ಬಂದ್ರೆ ಕ್ರೌಡ್ ಆಗುತ್ತೆ. ಯಾಕಂದ್ರೆ ಶನಿವಾರ ಭಾನುವಾರ ಸ್ಕೂಲ್ ಮಕ್ಕಳೆಲ್ಲ ಕರ್ಕೊಂಡ್ ಬರ್ತಾ ಇರ್ತಾರೆ. ನೋಡಿ, ಎದುರುಗಡೆನೆ ನಮಗೆ. ನೀವು ಯಾವಾಗ್ಲೂ ಬರಂಗಿದ್ರೆ ಈಸ್ಟ್ ಗೇಟ್ ಇದೆ, 4 ಗೇಟ್ ಇದೆ ಇದು ಲಾಲ್ಬಾಗಿಗೆ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ನೀವು ಈಸ್ಟ್ ಗೇಟಿಗೆ ಬನ್ನಿ, ಆವಾಗ ನಿಮಗೆ ಎದುರುಗಡೆ ನೋಡಿ ಬೆಟ್ಟ ಕಾಣಿಸ್ತಾ ಇದೆ ಅಲ್ಲ. ಆಮೇಲೆ ನಮ್ಮ ಲೆಫ್ಟ್ ಸೈಡಲ್ಲಿ ನಿಮಗೆ ನರ್ಸರಿ ಬರುತ್ತೆ, ಆ ಸೈಡ್ ನರ್ಸರಿ ಬರುತ್ತೆ. ನೋಡಿ ಎಷ್ಟು ಚಂದ ಇದೆ ಹೂಗಳು. ಯಾರಿಗೆ ಹೂವು ಅಂದರೆ ಪ್ರಾಣನೋ ಅವರು ದಯಮಾಡಿ ಬನ್ನಿ. ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಒಂಥರ ಏನೋ ನನಗಂತೂ ತುಂಬಾ ಇಷ್ಟ. ನನಗೆ ಇಲ್ಲಿ ಬಂದು ಹೋದರೆ ಏನೋ ಒಂಥರ ಎನರ್ಜಿ ಸಿಗುತ್ತೆ. ಫ್ಲವರ್ಸ್ ನೋಡ್ತಿದ್ರೇ ಎಷ್ಟು ಖುಷಿ ಅನಿಸುತ್ತೆ. ಆ ಬೋಗನ್ ವಿಲೆ ನೋಡಿ ಏನು ಕಲರಾಗಿ ಚೆನ್ನಾಗಿದೆ. ಪಿಂಕು, ವೈಟು, ಆರೆಂಜು. ನೀವು ಬೇಗ ಬಂದರೆ ನಿಮಗೆ ಫ್ರೆಶ್ ಹೂ ಸಿಗುತ್ತೆ ಒಳಗಡೆ ಡೆಕೋರೇಷನ್ ಮಾಡಿರೋದು. ಇದು ನೋಡಿ ಏನು ಚಂದ ಇದೆ. ಇದು ರೂಪಾಯಿದ ಹೂವು ಅಂತ ಹೇಳಿ ಕರಿತೀವಿ ನಮ್ಮೂರ ಕಡೆ. ಇದು ತುಂಬ ಚೆನ್ನಾಗಿದೆ. ಸೇವಂತಿಗೆ ನೋಡಿ, ಯೆಲ್ಲೋ ಆ್ಯಂಡ್ ಬ್ರೌನಿಷ್ ಕಲರ್ ಇದೆ. ಬೆಳಗ್ಗೆ ವಾಕಿಂಗ್ ಬರ್ತಾರಲ್ಲ ಬೆಳಗ್ಗೆ 6 ಗಂಟೆಗೆ, ಅವಾಗ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ವೆದರ್. ಇಲ್ಲಿ ನೋಡಿ ಚೆಂಡು ಹೂವಿದೆ. ಹಿಂಗೆ ಉದ್ದಕ್ಕೆ ನಡ್ಕೊಂಬಂದ್ರೆ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಾವು ಟಿಕೆಟ್ ತಗೋಬೇಕು. ನೀವು ಈಸ್ಟ್ ಗೇಟಿಗೆ ಬನ್ನಿ, ಆವಾಗ ನಿಮಗೆ ಗ್ಲಾಸ್ ಹೌಸು ಹತ್ರ ಸಿಗುತ್ತೆ. ಇಲ್ಲಿ ನೋಡಿ ಟಿಕೆಟ್ ಹತ್ರ ಬಂದ್ವಿ ನಾವು. ದೊಡ್ಡವರಿಗೆ 80 ರೂಪೀಸ್ ಇದೆ, ಮಕ್ಕಳಿಗೆ 30 ರೂಪೀಸ್ ಇದೆ. 100 ರೂಪೀಸ್ ಯಾರಿಗೆ ಶನಿವಾರ ಭಾನುವಾರ ಮತ್ತು ಗೌರ್ಮೆಂಟ್ ಹಾಲಿಡೇ ಇದ್ದಾಗ 100 ರೂಪೀಸ್ ಇದೆ. ಓಕೆ, ಅವ್ರು ಡೇಟು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. 14th, 16th, 19, 20, 21, 22, 23 80 ರೂಪೀಸು. ಶನಿವಾರ ಭಾನುವಾರ ಗೌರ್ಮೆಂಟ್ ಹಾಲಿಡೇ ಇದ್ದಾಗ 100 ರೂಪೀಸು. ಚೆಕ್ಕಿಂಗಲ್ಲಿ ಪ್ಲಾಸ್ಟಿಕ್ ಅಲೋ ಮಾಡಲ್ಲ, ಪ್ಲಾಸ್ಟಿಕ್ ಬಾಟಲು ಅಲೋ ಮಾಡಲ್ಲ, ಸ್ಟೀಲ್ ಬಾಟಲ್ ಅಲೋ ಮಾಡ್ತಾರೆ. ಸೊ ಬರೋರು ಸ್ಟೀಲ್ ಬಾಟಲ್ನ ತಗೊಂಡು ಬನ್ನಿ. ಇಲ್ಲಿ ನೋಡಿ, ಇದು ಇದೆ ಅಲ್ಲ ರೂಪಾಯಿದ ಹೂವು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಹನಿ ಬಿ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದು ನೋಡಿ ಡಾರ್ಕ್ ಪಿಂಕ್ ಬೋಗನ್ ವಿಲೈ. ಈ ಬೋಗನ್ ವಿಲೈ ನೋಡಿ ವೈಟ್ ಆ್ಯಂಡ್ ಪಿಂಕ್ ಏನು ಚೆನ್ನಾಗಿದೆ. ಹೌದು, ಏನೋ ಬರ್ಡ್ ಇದೆ. ಇದು ರೆಡ್ಡಿಶ್ ಕಣ್ಣಿದೆ ಅದ್ರದ್ದು. ಹಾಯ್, ಚಳಿ ಆಗ್ತಿದೆ ನಿಂಗೆ? ಬಿಸಿಲು ಕೂತಿದ್ಯಾ? ಇಲ್ಲಿ ಬೋನ್ಸಾಯ್ದೇನು ಬರುತ್ತಲ್ಲ ಇಲ್ಲಿ, ಅದ್ರ ಹತ್ರ ಇಂಡಿಯನ್ ಪೋಸ್ಟ್ ಆಫೀಸ್ ಅವ್ರೇನೋ ಒಂದು ಸ್ಟಾಲ್ ಹಾಕಿದ್ದಾರೆ. ಏನು ಸ್ಟ್ಯಾಂಪ್ಸ್ ಎಲ್ಲ ಇಟ್ಬಿಟ್ಟಿದ್ದಾರೆ. ಏನೋ ಎಷ್ಟಿದು ಅಮೌಂಟು? 12 rupees, ma'am. 12 rupees, 5 rupees, 2 rupees, 1 rupee, all type of stamps. ಈ ಸ್ಟ್ಯಾಂಪ್ಸ್ ಏನು ತಗೋ ಸುಮ್ಮನೆ ಡಿಸ್ಪ್ಲೇನ ಪರ್ಚೇಸ್ ಮಾಡ್ಬೋದಾ? ಪರ್ಚೇಸ್ 5 ರೂಪೀಸು, 5 ರೂಪೀಸ್. ಗ್ಲಾಸ್ ಹೌಸ್ ಇದು ಸ್ಕೀಮ್ ಇದೆ ನಮ್ಮಲ್ಲಿ. ಹೌದು, ಸ್ಕೀಮ್
ಸ್ಕೀಮ್ಸ್. ಗೌರ್ಮೆಂಟ್ ಪೋಸ್ಟ್ ಆಫೀಸ್ ಸ್ಕೀಮಾ? ಹೌದು ಇನ್ಶೂರೆನ್ಸ್ದು. ಇದ್ರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ, PPF ಏನೇನಿದೆ ಎಲ್ಲ ಇದೆಯಾ? ಇಲ್ಲ ಮ್ಯಾಮ್, ಇದು ಬರೀ ಸ್ಕೀಮ್ಸ್, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಮಾತ್ರ. ಓಕೆ. ಇನ್ನೊಂದು ವರ್ಷ ಆಮೇಲೆ ಬರುತ್ತೆ. ಅಲ್ಲ, ಈಗ ಯಾರು ಪೋಸ್ಟಲ್ಲಿ ಇನ್ನೂ ಕಳ್ಸೋದೇ ಇಲ್ವಲ್ಲ? ಇಲ್ಲ ಕಳಿಸ್ತಾರೆ, ಬಟ್ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಅಂತ ಹೇಳ್ತೀವಿ. ಇಲ್ಲ ಮಾಮೂಲಿ ಪೋಸ್ಟ್ ಮಾಡ್ತಿರಲ್ಲ, ಯೂಸ್ ಮಾಡ್ತಾರೆ. ಇದು ಕಲೆಕ್ಷನ್ ಮೇಡಮ್, ಕಾಯಿನ್ ಕಲೆಕ್ಷನ್, ಆ ಥರ ಕಲೆಕ್ಷನ್ ಮಾಡೋರಿಗೆ ಕಲೆಕ್ಷನ್ ಅಂತಾರೆ. ಒಂದೊಂದು ಇದು ಶ್ರೀರಾಮ ಜನ್ಮಭೂಮಿ ಅವತ್ತು ಶ್ರೀರಾಮ ಜನ್ಮದ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವತ್ತು ರಿಲೀಸ್ ಮಾಡಿರೋ ಓಕೆ. ಜಾಸ್ತಿ ಮಾಡಿರಲ್ಲ, ಸ್ವಲ್ಪ ಮಾಡ್ತಾರೆ. ಅದು ಪರ್ಚೇಸ್ ಮಾಡ್ಬೇಕಂದ್ರೆ ಎಷ್ಟು? ಇದು 100 ರೂಪೀಸ್ ಆಗುತ್ತೆ. 100 ರೂಪೀಸ್ ಪೋಸ್ಟೇಜ್ ಇರುತ್ತೆ. ಈ ತರ ಒಂದೊಂದು ದಿನ ಸ್ಪೆಷಾಲಿಟಿಗೋಸ್ಕರ ಒಂದೊಂದು ಸ್ಟಾಂಪ್ ನ ರಿಲೀಸ್ ಮಾಡ್ತೀವಿ. ಇದು ಫಿಲಾಟಲಿ ಸ್ಟಾಂಪ್ಸ್ ಅಂತ ಇದು ಇವ್ರು ನೋಡಿ ಮಧ್ವಾಚಾರ್ಯ ಸ್ಟಾಂಪ್, ಅವ್ರದ್ದು ಒಂದು ವಿಶೇಷತೆ ಬಗ್ಗೆ ಒಂದು ಸ್ಟಾಂಪ್. ಇದು ಫಸ್ಟ್ ಕವರ್ಸ್ ಅಂತ ಹೇಳ್ತಾರೆ. ಈಗ ನಾವು ಬೋನ್ಸಾಯಿ ಗಾರ್ಡನ್ ಒಳಗಡೆ ಹೋಗ್ತಾ ಇದ್ದೀವಿ. ಬೋನ್ಸಾಯಿ ಅಂದರೆ ಎಲ್ಲ ಪುಟ್ಪುಟಾಣಿದು ಕುಬ್ಜ ಗಿಡಗಳು ಅಂತ ಹೇಳ್ತಾರೆ. ಈ ಫ್ಲವರ್ ಮಾತ್ರ ಈ ಉದ್ದಂದು ಕಾಮನ್ ಆಗಿರುತ್ತೆ. ಎಲ್ಲ ಗಿಡಗಳಿಗೆ ನೀರು ಹಾಕ್ತಾ ಇದ್ದಾರೆ. ಕೂಲಾಗಿ ತಣ್ಣನ ಗಾಳಿ ಬರ್ತಾ ಇದೆ. ಇದು ನೋಡಿ ಯೆಲ್ಲೋ ಕಲರ್ ಫ್ಲವರ್ ಬಿಡ್ತಾ ಇದೆ ಒಂದು ಪುಟಾಣಿದು. ಝೂಮ್ ಮಾಡ್ತೀನಿ. ಎಷ್ಟು ಕೂಲಾಗಿ, ಎಷ್ಟು ಚೆನ್ನಾಗಿದೆ ಇದು. ಬುದ್ಧ, ಜಾವಾ ಹತ್ತಿ, ಪಿಗ್, ಅದು ದೊಡ್ಡ ಮರ ಆಗುತ್ತಲ್ಲ, ಅದನ್ನ ಇದ್ರದ್ದು ಬೇರು, ಮದರ್ದು ಮೇನ್ ಬೇರ್ನ ಕಟ್ ಮಾಡಿದಾಗ ಅದು ಕುಬ್ಜ ಆಗೋಗ್ಬಿಡುತ್ತೆ. ನೋಡಿ ಎಷ್ಟು, ಅದೇ ಒಂಥರ ಫಾರೆಸ್ಟ್ ಕಡೆ ಥರ ಕಾಣಿಸ್ತದೆ, ನೀಲಿ ರಂಗಿನ ಮರ ಅಂತ ಹೇಳಿ. ಅದೇ ಒಂದು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ಒಂದು ದೊಡ್ಡ ಫಾರೆಸ್ಟ್ ಏನೋ ಇದೆ ಥರ ಫೀಲ್ ಆಗ್ತಾ ಇದೆ. ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಈ ಬೋನ್ಸಾಯಿನ ಮನೆಯಲ್ಲಿ ಇಡಬಾರ್ದು, ನಮ್ಮ ಬೆಳವಣಿಗೆ ಕುಂಠಿತ ಆಗುತ್ತೆ ಅಂತ ಯಾರೋ ಒಬ್ರು ಹೇಳಿದ್ರು. ಇಲ್ಲೊಂದು ಪುಟಾಣಿ ದೇವಸ್ಥಾನ ಥರ ಮಾಡಿದ್ದಾರೆ. ಇದು ನೋಡಿ, ಅಲ್ಲೆಲ್ಲ ಇದೆಲ್ಲ ದೊಡ್ಡ ಮರ, ಆ ಥರದೇ ಇದು ಪುಟಾಣಿದು. ಸಾರ್ವೆ ಮರ ಅಂತ ಏನೋ ಇದೆ. ಪೈನ್ ಟ್ರೀ ಇಲ್ಲೆಲ್ಲ ಇಟ್ಟಿರೋದು ಬೋನ್ಸಾಯಿ. ಕಾಮಿನಿ ಕಾಡು ಕರಿಬೇವು ಅಂತೆ. ಓಕೆ, ಅಷ್ಟೇ, ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈ ಲೀಫ್ ನೋಡಿ ಎಷ್ಟು ದೊಡ್ಡದಾಗಿದೆ. ಇದು ಚೆಂಡು ಹೂವು, ಒಂಥರ ವೈಟಿಶ್ ಕಲರ್ ಆಗಿದೆ ನೋಡಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಸೇವಂತಿಗೆ ವೈಟು ಮತ್ತು ಮೆರೂನು ಗುಚ್ಚಾಗಿದೆ. ಸೇವಂತಿಗೆ, ಬೋಗನ್ ವಿಲೆ. ನಿಮ್ಗಲ್ಲಿ ಬೋನ್ಸಾಯಿ ಗಾರ್ಡನ್ ಆಪೋಸಿಟು ನಿಮಗೆ ನಿಮ್ಮ ಥರ ಫೇಸ್ ಏನಾದ್ರು ಪೋರ್ಟ್ರೇಟ್ ಏನಾದ್ರು ಬರೆಸ್ಕೋಬೇಕಂದ್ರೆ ಇಲ್ಲಿ ಬರೆಸ್ಕೋಬೋದು. ಏನು ಒಬ್ಬರಿಗೆ ಚಾರ್ಜ್? 300. ಎಷ್ಟು ನಿಮಿಷ ಆಗುತ್ತೆ? 10 ನಿಮಿಷ. ಇಲ್ಲಿ ಒಬ್ರು ಮಾಡ್ತಾ ಇದ್ದಾರೆ ನೋಡಿ ಪೋರ್ಟ್ರೇಟು. ಇಲ್ಲಿ ನೋಡಿ ಎಷ್ಟು ಚಂದ ಇದೆ ಫ್ಲವರ್ಸ್. ಇದು ಎಷ್ಟು ವೈಟ್, ಪಿಂಕ್, ರೆಡ್, ಪರ್ಪಲ್, ಸೋ ಬ್ಯೂಟಿಫುಲ್, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್. ಇದು ನೋಡಿ ಮರದ್ದು ಬಿದ್ದಿರೋದ್ನಲ್ಲಿ ಕೆತ್ತನೆ ಮಾಡಿರೋದು. ಅದು ಮೇಲ್ಗಡೆ ಕೈ ತರ ನಮಸ್ಕಾರ ಮಾಡಿರೋ ತರ. ತೇಜಸ್ವಿ, ಪೂರ್ಣಚಂದ್ರ ತೇಜಸ್ವಿ ಬದುಕು ಬರಹ. ಪರಿಸರದ ಕಥೆ, ಇನ್ನೂ ಹಲವು ವಿಶಿಷ್ಟ ಕೃತಿಗಳಾದರೆ ಇವರ ವಿಮರ್ಶೆಗಳು ಅಡ್ವೆಂಚರಸ್ ಕುರಿತ ಪುಸ್ತಕಗಳು, ಸೈನ್ಸ್ ಕುರಿತ ಪುಸ್ತಕಗಳು, ಪಕ್ಷಿಗಳು, ಕೀಟಗಳು, ಚಿಟ್ಟೆಗಳು ಮತ್ತು ಪ್ರಕೃತಿ ಕುರಿತ ಲೇಖನಗಳು ಎಲ್ಲಾ ಕಾಲದ ಓದುಗರನ್ನು ಸೆಳೆಯುತ್ತವೆ. ಮಹಾಪಲಾಯನ ಮತ್ತು ಕಾಡಿನ ಕಥೆಗಳು ಅಡ್ವೆಂಚರಲ್. ಇಲ್ಲಿ ನೋಡಿ ಆನೆ ದಂತದಲ್ಲಿ ಮಾಡ್ದ ತರ ಕಾಣಿಸ್ತಾ ಇದೆ. ಅದು ಮರದಲ್ಲಿ ಮಾಡಿರೋದು ಬುದ್ಧ. ಇಲ್ಲಿ ನೋಡಿ ಸೇವಂತಿಗೆನೆ ಎಷ್ಟು ಡಿಫ್ರೆಂಟ್ ಇದೆ ಕಲರ್ಸು. ಅದು ಪುಟಾಣಿ ಸೇವಂತಿಗೆ, ಇದು ಸ್ವಲ್ಪ ದೊಡ್ಡದಿದೆ. ಇದು ನೋಡಿ ಹೆಂಗಿದೆ ಕಲರು, ಮೈ ಗಾಡ್, ಒಳ್ಳೆ ಶೇಡಿಂಗ್ ಕೊಟ್ಟಂಗಿದೆ.
ಗ್ರೀನ್ ಆ್ಯಂಡ್ ವೈಟ್ ಶೇಡಿಂಗ್ ಕೊಟ್ಟಂಗಿದೆ. ಎಷ್ಟು ಕಲರ್ಫುಲ್ ಆಗಿದೆ. ಇಲ್ಲಿ ಒಂದು ಸ್ಟಾಲ್ ಇದೆ. ಸೋರೆಕಾಯಿನಾ ಕುಂಬಳಕಾಯಿ ಅದರಿಂದ ಮಾಡಿರೋದು. ಲೈಟಿಂಗ್ಸು, ಒಳಗಡೆ ಲೈಟ್ ಹಾಕ್ಬೋದು, ಗಿಡಗಳು ಹಾಕ್ಬೋದು. ಪ್ರೈಸ್ ಇದೆಷ್ಟು? This one will cost you 1350. 135. 1350. ಅಲ್ಲೂ ಎಲ್ಲ ತುಂಬ ಸ್ಟಾಲ್ಸ್ ಇದೆ. ಉದ್ದಕ್ಕೂ ಸ್ಟಾಲ್ಸ್ ಬರುತ್ತೆ, ರೈಟ್ ಆ್ಯಂಡ್ ಲೆಫ್ಟು. ನಿಮ್ಗೆ ಇಲ್ಲಿ ರೈಟ್ ಸೈಡ್ ಈ ಕಡೆ ಮತ್ತು ಆ ಸೈಡು ಎಲ್ಲ ಉದ್ದಕ್ಕೂ ಸ್ಟಾಲ್ಸ್ ಬರುತ್ತೆ. ಇಲ್ಲಿ ನಿಮಗೆ ನಂದಿನಿ ಅವ್ರದ್ದು ಸ್ಟಾಲ್ ಇದೆ. ಸ್ಟಾಲ್ ನಂಬರ್ A27 KMF ಅವ್ರದ್ದು. ಇಲ್ಲೂ ಕರದಂಟಿದೆ ನೋಡ್ಬೋದು. ಇಲ್ಲಿ ನೋಡಿ ಮೈಸೂರು ಪಾಕ್ ಇದೆ, ಹಾಲಿನ ಪೇಡ, ಧಾರವಾಡ ಪೇಡ, ಹೆಸರು ಕಾಳು ಲಡ್ಡು. ನಾನು ಹೆಸರು ಕಾಳು ಲಡ್ಡು ನೋಡೇ ಇಲ್ಲ. ಹೆಸರು ಕಾಳು ಲಡ್ಡು, ಬೇಸನ್ ಲಡ್ಡು, ಸಿರಿಧಾನದ ಲಡ್ಡು, ಜಾಗ್ರಿ ನಟ್ಸ್ ಬರ್ಫಿ, ಹಾಲಿನ ಪೇಡ, ಆಮೇಲೆ ಮಿಲ್ಕ್ ಕೇಸರ್ ಪೇಡ, ಖೋವಾ ಕಡಲೆಕಾಯಿ ಮಿಠಾಯಿ, ಇನ್ನು ಪನ್ನೀರ್ ನಿಪ್ಪಟ್ಟ. ಪನ್ನೀರ್ ನಿಪ್ಪಟ್ಟು ಅಂದರೆ ಏನೇನೋ ಮಾಡ್ತಾರೆ. ನಂದಿನಿ 25. ಟೇಸ್ಟಿಗೆ ಇಡಿ ಸರ್ ನೀವು. ನಂದಿನಿ ಹೆಸರು ಟೇಸ್ಟ್ ಕೊಡಲ್ಲ. ತುಪ್ಪ ಇದೆ. ಏನದು ಖೋವಾ ಗೋಡಂಬಿ ರೋಲು, ಖೋವಾ ಬಾದಾಮ್ ರೋಲು, ಬೆಲ್ಲದ ಬರ್ಫಿ, ಆಮೇಲೆ ಬೆಲ್ಲದ ಪೇಡ, ಬೆಳಗಾವಿ ಕುಂದ. ಇಷ್ಟೆಲ್ಲ ನಿಮ್ದು ಡಿಫ್ರೆಂಟ್ ಏನ್ ಇರುತ್ತಲ್ಲ ಸ್ವೀಟ್ಸು ಎಲ್ಲ ನಂದಿನಿ ಬೂತ್ಗಳಲ್ಲಿ ಸಿಗೋದಿಲ್ಲ. ಇಲ್ಲಿ ನೋಡಿ ಚಾಕ್ಲೇಟ್ ಬರ್ಫಿ ಇದೆ, ಆಮೇಲೆ ಏನಿದು ಕೋಕೋನಟ್ ಬರ್ಫಿ, ಬಾದಾಮ್ ಬರ್ಫಿ. ಇದೊಂಚೂರು ಪೇಪರ್ ತೆಗೀರಿ. ಗೋಡಂಬಿ ಕಾಜು ಕಟ್ಲಿ ನನ್ನ ಮಗನ ಫೇವ್ರೆಟ್, ಬೆಳಗಾವಿ ಕುಂದ. ಇಲ್ಲಿ ನೋಡಿ ಇದೆ ಹೊಸ ತರದ್ದು ಪನ್ನೀರ್ ನಿಪ್ಪಟ್ಟು ಇದೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 23 ರೂಪೀಸ್ ಇದೆ, ನೋಡ್ಬೋದು. ಇಲ್ಲಿ ನೋಡಿ ಏನಿದು ಪನ್ನೀರ್ ನಿಪ್ಪಟ್ಟು. ಟೇಸ್ಟ್ ನೋಡುವ. ಪನ್ನೀರ್ ನಿಪ್ಪಟ್ಟು. ಇಲ್ಲೇನು ಸ್ಟಾಲ್ಸ್ ಎಲ್ಲ ಬರುತ್ತಲ್ಲ, ಅಲ್ಲಿ ಪುಳಿಯೋಗರೆ ಎಲ್ಲ ಸಿಗುತ್ತೆ, ಮತ್ತೆ ಸೋಪು, ಇಲ್ಲಿ ಮರದ ಆಟ ಸಾಮಾನು, ಚನ್ನಪಟ್ಟಣದ್ದು, ಇಲ್ಲಿ ಜೈಪುರ್ದು ಮಸಾಲಾಗಳೆಲ್ಲ ಸಿಗುತ್ತೆ. ನಾನೆಲ್ಲ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ. ಇದು ಗ್ರೀನ್ ಪಾನ್ ಏನು ಬರುತ್ತಲ್ಲ, ಇದು ತುಂಬ ಚೆನ್ನಾಗಿದೆ. ಊಟ ಆದ್ಮೇಲೆ ಹಾಕೊಂಡ್ಲಿಕ್ಕೆ 180 ರೂಪೀಸು 100 ಗ್ರಾಮ್ಸು. ಇದು ರೆಡ್ಡಿಶ್ ಇದೆ. ಇದು ಎಲ್ಲ ಎಲ್ಲವೂ ಒಂದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಸಿಗುತ್ತೆ, ಟ್ರೈ ಮಾಡಿ. ಆಮೇಲೆ ಇಲ್ಲಿ ಸೌತೆಕಾಯಿ, ಫ್ರೂಟ್ಸು, ತೋತಾಪುರಿ ಎಲ್ಲ ಇದೆ. ಅಂದರೆ ಫ್ರೂಟ್ಸು ಬೌಲ್ ಎಲ್ಲ ತುಂಬ ಕಾಸ್ಟ್ಲಿ ಇದೆ. ಸಣ್ಣ ಬೌಲ್ಗೆ 50 ರೂಪೀಸ್ ಹೇಳ್ತಾರೆ. ಆ ಸೈಜಿಗೆ ಹಣ್ಣೆ ಬಂದೋಗ್ಬಿಡುತ್ತೆ, ಪೈನಾಪಲ್. ಇಲ್ಲಿ ಬುಕ್ಸ್ ಇದೆ. ಇಲ್ಲಷ್ಟು ತೇಜಸ್ವಿ ಅವ್ರದ್ದು ಬುಕ್ಸ್ ಇದೆ. ಚಿದಂಬರ ರಹಸ್ಯ, ವಿಸ್ಮಯ ಇದರಲ್ಲಿ ಭಾಗಗಳು. ಈ ಫ್ಲವರ್ ಏನಿದೆ ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ. ಪಿಂಕ್ ವೈಟ್ ಕಾಂಬಿನೇಷನ್ನು ಬರುತ್ತೆ. ಈ ಕಡೆ ಇದೆ ನೋಡಿ, ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್. ಇಲ್ಲಿ ನೋಡಿ ಹನಿ ಬೀ ಮಾಡಿದ್ದಾರೆ. ತೇಜಸ್ವಿ ಅವ್ರು ಇದು ಮಾಡಿದ್ದಾರೆ. ಆ ಶೇವಂತಿಗೆ ನೋಡಿ ಎಲ್ಲೋಗೆ ಎಷ್ಟು ಚೆನ್ನಾಗಿದೆ, ಲೈಟಾಗೆ ಗ್ರೀನಲ್ಲಿ ಶೇಡಿಂಗ್ ಕೊಟ್ಟಂಗೆ. ಬಟರ್ಫ್ಲೈ ಎಲ್ಲ ಫುಲ್ಲು ಮೈಕಲ್ಲಿ ಏನೋ ಅನೌನ್ಸ್ ಮಾಡ್ತಾ ಇದ್ದಾರೆ. ಕಳ್ಳರು ಬಂದಿರ್ತಾರೆ, ಹುಷಾರಾಗಿರಿ ಅಂತ ಹೇಳಿ. ಇಲ್ಲಿ ನೋಡಿ ಕ್ರೊಕೊಡೈಲು, ಹಸು ಏನೋ ಮಾಡಿದ್ದಾರೆ, ಕೆತ್ತನೆ ಮಾಡಿದ್ದಾರೆ. ಕೊಕ್ಕರೆ, ಆನೆ, ಓತಿಕೆತ, ಹುಡ. ಇಲ್ಲಿ ಫ್ಲವರ್ಸ್ ಎಲ್ಲ ಬೇರೆ ಬೇರೆ ದೇಶದಲ್ಲಿ ಬೆಳೆಯೋಂಥ ಫ್ಲವರ್ಸ್ ಎಲ್ಲ ಇಟ್ಟಿರ್ತಾರೆ. ಹಾರನ್ ಬಿಲ್ ಫ್ಲವರ್ ಇದು ಪಕ್ಷಿ, ಹಾರನ್ ಬಿಲ್. ಪುಟಾಣಿ ಸ್ಪ್ಯಾರೋ ಥರ ಅನಿಸುತ್ತದು. ಈ ಸೇವಂತಿಗೆ ನೋಡಿ ಏನು ದೊಡ್ಡದಾಗಿದೆ, ಎಷ್ಟು ದೊಡ್ಡದಾಗಿದೆ ಹೂವು. ಅಲ್ಲಿ ಪಕ್ಕದಲ್ಲಿ ಗ್ರೀನ್ ಕಲರ್ ಫ್ಲವರ್ ನೋಡಿ ಏನು ಚೆನ್ನಾಗಿದೆ.
ನಿಧಾನಕ್ಕೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ, ಅರ್ಜೆಂಟಲ್ಲಿ ಮಾಡ್ಕೋಬೇಡಿ. ಇದು ನೋಡಿ ಫುಲ್ ರೆಡ್ ರೋಸು, ವೈಟ್, ಪಿಂಕ್, ಆರೆಂಜ್ ರೋಸಲ್ಲಿ ಆನೆ ಮಾಡಿದ್ದಾರೆ. ಆಮೇಲೆ ಆಮೆ ಮತ್ತು ಆನೆ, ನಂಗೆ ಅದು ವೈಟ್ ಶೇವಂತಿಗೆ ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ. ಆ ಕಡೆ ಸೈಡ್ ಕಪ್ಪೆ ಇದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಿಮಗೆ ಆ ಸೈಡು ಉದ್ದಕ್ಕೂ ಸ್ಟಾಲ್ಸ್ ಬರುತ್ತೆ, ರೈಟ್ ಆ್ಯಂಡ್ ಲೆಫ್ಟ್ ಸ್ಟಾಲ್ಸ್ ಬರುತ್ತೆ, ಮಧ್ಯ ಇದು ಚೆನ್ನಾಗಿ ಮಾಡಿದ್ದಾರೆ ಈ ಸತಿ. ಕಪ್ಪೆ, ಆಮೆ ಮತ್ತೆ ಆನೆ. ಗೂಬೆ ಮತ್ತೆ ಹಾರ್ನ್ಬಿಲ್ ಪಕ್ಷಿ, ಉಡ. ಇಲ್ಲಿ ನೋಡಿ ಟ್ರೈಬಲ್ದು ಹಟ್ ಮಾಡಿದ್ದಾರೆ. ಗಿಡಗಳು ಯಾವ್ದ್ಯಾವ್ದು ಅಂತ ಹೇಳಿಲ್ಲ, ಹೆಸರು ಬರೆದ್ಬಿಟ್ಟು ಸೀಗೆ, ಹುಳಿ ಸೀಗೆ ಗಿಡಗಳೆಲ್ಲ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಬಿದಿರು ಬೀಜ, ಬಿದಿರು ಅಕ್ಕಿ ಅಂತ ನಾನು ಕೇಳಿದ್ದೆ, ನೋಡಿರ್ಲಿಲ್ಲ. ಬಿದಿರು ಅದೆಷ್ಟೋ ವರ್ಷಕ್ಕೆ ಒಂದ್ಸತಿ ಇಲ್ಲಿ ಬರ್ದಿದೆ ಅಲ್ಲ, ಬಿದಿರು ಬೀಜವು ಬಹಳ ವರ್ಷಕ್ಕೊಮ್ಮೆ ಮಾತ್ರ 30-60 ವರ್ಷ ಬಿಡುತ್ತದೆ. ಬಿದಿರಕ್ಕಿ ಅಂತ ಹೇಳ್ತಾರೆ ನೋಡಿ. ಸೇಮ್ ಭತ್ತ ಇರುತ್ತಲ್ಲ ಆ ಥರನೇ ಇದೆ ನೋಡಿ ಬಿದಿರಕ್ಕಿ. ಈ ಬಿದಿರಿನ ಬೀಜ ಕೆಲವು ಕಡೆ ಅಕ್ಕಿ ಥರ ಊಟ ಮಾಡ್ತಾರಂತೆ, ಆದರೆ ಎಲ್ಲ ಜಾತಿಗಳು ಬಿದಿರು ಸಹಿತ ಊಟಕ್ಕೆ ಯೋಗ್ಯ ಅಲ್ಲ ಅಂತ ಇದೆ. ಸೇಮ್ ಅಕ್ಕಿ ಇದೇನು ಭತ್ತ ಬರುತ್ತಾ ಆ ಥರ ಇದೆ. ಇದೆಲ್ಲ ಫುಲ್ಲು ಪ್ಲಾಸ್ಟಿಕ್ ಶೀಟ್ ಹಾಕ್ಬಿಟ್ಟಿದ್ದಾರೆ. ಕ್ಲೀನಾಗಿ ಅಷ್ಟು ಕ್ಲಾರಿಟಿ ಇಲ್ಲ. ಬೆಟ್ಟದ ನಲ್ಲಿಕಾಯಿ ಈಗ ಇದರಲ್ಲಿರೋದು. ಹತ್ತಿ ಹಣ್ಣು, ಸುಂಕತ್ತಿ ಹಣ್ಣು, ಅಲ್ಲಿ ಹನಿ ಬೀ ಮಾಡಿದ್ದಾರೆ. ಇದ್ಯಾವುದು ಸಕ್ಕರೆ ಸಾಂಬ್ರಾಣಿ ಗಿಡ ಅಂತೆ. ಒಳ್ಳೆ ಇದ್ರದ್ದು ದೊಡ್ಡ ಪತ್ರೆ ಥರ ಇದೆ, ಕಟ್ಟಾಗ್ಬಿಟ್ಟಿದೆ, ಅದು ಮುರಿದೋಗ್ಬಿಟ್ಟಿದೆ. ಇಲ್ಲಿ ನೋಡಿ ಇದು ಫ್ಲವರ್ ಅಲ್ಲ, ಲೀವ್ಸ್ ರೆಡ್ ಆ್ಯಂಡ್ ವೈಟ್ ಕಲರ್ ಇದೆ, ಎಷ್ಟು ಚೆನ್ನಾಗಿದೆ. ಇದು ತುಂಬೆ ಹೂ ಬರುತ್ತಲ್ಲ ಆ ಥರದ ಜಾತಿದು. ಇಲ್ಲಿ ಬರುತ್ತೆ ನೋಡಿ ಹೂವದು, ತುಂಬೆ ಹೂವಿನ ಥರ. ಇಲ್ಲಿ ವಾಲಂಟಿಯರ್ಸು ಕಸ ತೆಗಿತಾ ಇದ್ದಾರೆ ಚೀಲ ತಗೊಂಡು. ಇಲ್ಲಿ ಬರೋರು ಪ್ಲಾಸ್ಟಿಕ್ಕು ಆಗಲಿ ಆಮೇಲೆ ಪೇಪರ್ ಆಗಲಿ ಕಸ ಹಾಕಬೇಡಿ ನೋಡಿ. ಇವರೆಲ್ಲ ವಾಲಂಟಿಯರ್ಸ್ ಎಲ್ಲ ಕಸ ಎತ್ತು ಹಾಕ್ತಾ ಇದ್ದಾರೆ. ಅಲ್ಲೂ ಸುಮಾರು ಸ್ಟಾಲ್ಸ್ಗಳಿದ್ದಾವೆ. ಇಲ್ಲೇನೋ ಮಲೆನಾಡು ಉಪ್ಪಿನಕಾಯಿ ಇದೆ, ಕೀ ಚೈನ್ಸ್ ಇದೆ. ಅಲ್ಲಿ ಫ್ರೂಟ್ಸು, ಸೌತೆಕಾಯಿ ಅದೆಲ್ಲ ತಿನ್ಲಿಕ್ಕೆ ಸ್ಟಾಲ್ಸ್ ಎಲ್ಲ ಇದೆ. ಆ ಸೈಡು ಎಲ್ಲ ಸ್ಟಾಲ್ಸ್ ಇದೆ, ಇನ್ನೂ ಕೆಲವೊಂದು ಓಪನ್ ಆಗಿಲ್ಲ. ಇಲ್ಲೊಂದು ಬುಕ್ ಸ್ಟಾಲ್ ಇದೆ. ಇಲ್ಲಿ 2 ಸ್ಟಾಲ್ ಬಾಗ್ಲು ಹಾಕಿದೆ. ಇಲ್ಲಿ ಯಾವುದಿದು ರಾಗಿದು ಶೆಂಡಿಗೆ ಬರುತ್ತಲ್ಲ ಕರಿಯೋದು, 100 ರೂಪೀಸಿಗೆ 3 ಏನೋ ಎಲ್ಲ ಎಕ್ಸಿಬಿಷನಲ್ಲೂ ಇಟ್ಟಿರ್ತಾರೆ. ಇದು ಬುಕ್ ಸ್ಟಾಲ್ ಇದೆ. ಉದ್ದಕ್ಕೂ ಅಲ್ಲಿ ತನಕನೂ ಸ್ಟಾಲ್ಸ್ ಇದೆ. ಮೋರ್ ದ್ಯಾನ್ ಒಂದು 20 ಸ್ಟಾಲ್ಸ್ ಇರಬೇಕು. ಸಣ್ಣ ಮಕ್ಕಳಿಗೆ ಆಟ ಸಾಮಾನಿದೆ. ಬೇರೆ ಯಾವ ಸ್ಟೇಟ್ನವ್ರದ್ದು ಸ್ಯಾರೀಸ್ ಇದೆ. ಇದು ಇವರು ಬೆಂಗಾಲಿಂದ ಬಂದಿದ್ದಾರೆ. ಏನ್ ಸ್ಯಾರಿ ಪ್ರೈಸ್ ಎಲ್ಲ ಸ್ಟಾರ್ಟಿಂಗ್ ಇದೆಷ್ಟು? ಏನ್ ಮೆಟೀರಿಯಲ್ ಇದು? ಈ ಸತಿ ಬುಕ್ ಸ್ಟಾಲ್ಗಳು ತುಂಬಾ ಇದೆ. ಸಂಜೆ ಮೇಲೆ ಜನ ಭಾಳ ಆಗ್ತಾರೆ. ನೀವು ಬೆಳಗ್ಗೆ ಬೇಗ ಬಂದರೆ ರಶ್ ಕಡಿಮೆ ಇರುತ್ತೆ, ಅವಾಗ ಆರಾಮ್ಸೆ ನೋಡ್ಬೋದು. ಲೇಟಾಗಿ ಬಂದಷ್ಟು ಜನ ಬರ್ತಾರೆ, ಅವಾಗ ಏನಾಗುತ್ತೆ ನುಗ್ಲು ಆಗುತ್ತೆ. ತುಂಬಾ ಲಾಸ್ಟ್ ಟೈಮು ಕಬ್ಬನ್ ಪಾರ್ಕಲ್ಲೂ ಫ್ಲವರ್ ಶೋ ಇದ್ದಾಗ ತುಂಬಾ ಕ್ರೌಡ್ ಆಗಿಬಿಟ್ಟಿತ್ತು. ಅದು ಚೆನ್ನಾಗಿತ್ತು. ಚೂಡಿದಾರ್ ಸೆಟ್ಸು, ಸ್ಯಾರಿ ಸ್ಟಾಲು, ಬ್ಯಾಗು, ಕಾಶ್ಮೀರಿ ಕುರ್ತಾ. ಇಲ್ಲಿ ಕೋಲ್ಕತ್ತಾದ ಸ್ಯಾರೀಸ್ ಇದೆ. ಲಂಗ ಬ್ಲೌಸ್, ಬ್ಯಾಗ್ ಅಂಗಡಿ. ಇಲ್ಲೇನೋ ಮಂಕಿ ಕುಣಿತಾ ಇದೆ, ಸೋಲಾರ್ದು ಅನ್ಕೊಂತೀನಿ. ಇದು ಹೌದು ಅಂತ ಇದೆ. ಇಯರಿಂಗ್. ಇದು ಎದ್ರದ್ದು?
ಅದು ಶೀಶೆಲುತ್ತೆ ಕಪ್ಪೆ ಚಿಪ್ಪು, ಹಾಂ ಶೀಶಲ್ದೆಲ್ಲ ಐಟಮ್ಸ್ಗಳಂತೆ. ಅದೆಷ್ಟು ಕಿವಿದು? ಅದು 60 ರೂಪಾಯಿ 60. ಇದೆ ಇದ್ರದ್ದು? ಅದು ಸಹಿನಿಂದ ಮಾಡಿರೋದು ಕೌಡ್ ಅಂತ. ಹಾಂ, ಸಗಣಿಯಿಂದ ಮಾಡಿರೋದು. ಓಕೆ, ಬೆರಣಿ ಇದೆಯಾ? ಬರಣಿ ಇಲ್ಲ. ಇಲ್ಲಿ ನೋಡಿ, ಸಗಣಿದು ಪಂಚಕಾವ್ಯ ದೀಪ, ಹಾಂ ಪಂಚಗವ್ಯ ಇದ್ರ ಜೊತೆ ಹಚ್ಚಿದ್ರೆ ಇದ್ರ ಸಮೇತ ಇದು ಉರಿಯುತ್ತೆ. ಕೆಳಗಡೆ ಒಂದು ಪ್ಲೇಟ್ ಇಡಬೇಕು. ಏನ್ ಪ್ರೈಸ್ ಇದು? ಪಾಸಿಟಿವ್ 10 ರೂಪಾಯಿ ಒಂದು. ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ತುಂಬಾ ಮನೆಗಳಿಗೆ ತುಂಬಾ. ಯಾವುದು ಇದು? ದೇಸಿ ಹಸುವಿಂದು ಸಗಣಿದಾ? ಹೌದು. ಇಲ್ಲಿ ನೋಡಿ, ಜಡೆ ಹಿಂದ್ಗಡೆ ಹಾಕೊಳ್ಳಿಕ್ಕೆ ಕ್ಲಿಪ್ಸು, ಡೆಕೋರೇಷನ್ ಐಟಮ್ಸ್, ಕಪ್ ಕೇಕ್ಸ್ ಇದೆ, ಸಣ್ಣ ಮಕ್ಳಿಗೆ ಡ್ರೆಸ್ಸಸ್ ಇದೆ. ಇಲ್ಲಿ ಇಳ್ಕಲ್ ಸ್ಯಾರಿ ಶಾಪ್ ಇದೆ. ಬನ್ನಿ ನೋಡೋಣ ಯಾವ ಥರ ಇದೆ ಡಿಸೈನ್ಸ್ ಎಲ್ಲ. ಕಾಟನಾ ಸಿಲ್ಕಾ ಸರ್ ಇದು? ಸಿಲ್ಕ್ ಕಾಟನ್ ಬರುತ್ತಮ್ಮ. ಸಿಲ್ಕ್ ಕಾಟನ್. ಎಷ್ಟಿದು? ಸರಿನಾ ಅಮ್ಮ? ಎಷ್ಟಿದು? ಯಾವುದು? 1200. 1200. ಅದು ಕೂಡ ಹಾಂ, ರೇಟ್ ಎಷ್ಟು? 1200 1200. ನೋಡಿ ಬೇಕು ಅಂತ ಕಲರ್ಸ್. ಇದು ಭತ್ತದ ತೋರಣ ಇದೆ. ಎಷ್ಟಿದು ಭತ್ತದ ತೋರಣ? 300 ರುಪೀಸ್ ಭತ್ತದ ತೋರಣ. ಇದೇನಾದ್ರು ಹಾಕಿದ್ರೆ ಪಕ್ಷಿಗಳು ಬಂತು ಅಂದರೆ ಮನೆಯಲ್ಲಿ ಬಂದು ತಿಂದು ಹೋಗ್ತದೆ. ನಮ್ಮ ರಿಲೇಷನ್ ಫ್ರೆಂಡ್ ಮನೇಲಿ ನೋಡಿದ್ವಿ, ಬಂದು ತೋರಣದ ಅಕ್ಕಿ ಎಲ್ಲ ತಿಂದು ಹೋಗ್ತಾ ಇತ್ತು. ರೂಬಿಕ್ಸ್ ಕ್ಯೂಬ್ ಇದೆ, ಪುಟಾಣಿದು, ರಂಗೋಲಿದೆಲ್ಲ ಇದೆ ಇಲ್ಲಿ. ಗಣಪತಿ, ಪ್ಲಾಸ್ಟಿಕ್ ಲೋಟಸ್ ಇದೆ. ಹೇಗೆ ಇದು ಲೋಟಸ್ಸು? ಇದು ದೊಡ್ಡದು 80, 80 ರುಪೀಸ್. ಚಿಕ್ಕದು 50. ನಿಮ್ಮದು ಶೋಗೆ ಮನೆಯಲ್ಲಿ ಹಾಕಿ ನೀರು ಹಾಕಿಡ್ಲಿಕ್ಕೆ. ಸ್ಯಾರಿ, ಬ್ಲೌಸ್, ರೆಡಿಮೇಡ್ ಬ್ಲೌಸ್. ಇಲ್ಲಿ ಸ್ಲಿಪ್ಪರ್ ಬರುತ್ತೆ. 50 ರೂಪಾಯಿ. ಇದು ಲಬ್ಬರ್ ಕಾಕಡ. ಇದು ರಬ್ಬರ್ ಕಾಕಡ 50 ರೂಪಾಯಿಗೆ ಒಂದು ಸಸಿ. ಇದು ಏನು ಹೂವಿದು? ಅದು ಲಿಲ್ಲಿ. ಆ? ಏನು ಗಡ್ಡೆನಾ ಇದು? ಇಲ್ಲಿ ನೋಡಿ, ವಿಳೆದೆಲೆ ಬಳ್ಳಿ ಇದೆ. ಅದ್ಯಾವುದದು? ರೋಸ್ಮೇರಿ. ಓ, ರೋಸ್ಮೆರಿ ಇದೆ ಇಲ್ಲಿ. ತಲೆಗೆಲ್ಲ ಹಚ್ಕೊಂತಾರಲ್ಲ ರೋಸ್ಮೆರಿ ಗಿಡ. ಏನು ಪ್ರೈಸ್ ಇದು? ಅದು 50, ಈ ಕಡೆ ಇರೋದು 100. ಸ್ವಲ್ಪ ದೊಡ್ಡ ಪಾಟಲ್ಲಿದೆ. ಅಲ್ಲಿರೋದು ದೊಡ್ಡ ಪಾಟಲ್ಲಿ ಇರೋದು 100 ರುಪೀಸ್ ರೋಸ್ಮೆರಿ. ತುಂಬಾ ಗಿಡಗಳಿದೆ ಈ ಸತಿ. ಇದೆಯಾ ಹೂವಿದು? ಇದು ಬಂದು ಜಾಜಿ ಮಲ್ಲೆ. ಜಾಜಿ ಮಲ್ಗೆ ದೊಡ್ಡ ಬಳ್ಳಿ ಆಗುತ್ತಲ್ಲ. ಎಷ್ಟಿದು ಇದು? 50 ಅಕ್ಕ. ಎಲ್ಲ ನೆಲಕ್ಕೆ ಹಾಕ್ಬೇಕಲ್ವಾ? ನೆಲಕ್ಕೆ ಪಾಟ್ಗೆ ಹಾಕೋಬಹುದು. ಇಲ್ಲಿ ನೋಡಿ, ತುಂಬಾನೇ ವೆರೈಟೀಸ್ ಆಫ್ ಫ್ಲವರ್ಸ್ಗಳು, ದಾಸವಾಳ, ಚೆಂಡು ಹೂವು. ಇವೆಲ್ಲ ಏನು ರೇಟು ದಾಸವಾಳ? ದಾಸವಾಳ ಬಂದು 100. ಆ ಕಡೆ ಇರೋದು ರೋಸ್. ಅದಕ್ಕೆಲ್ಲ ಗೊಬ್ಬರ ಎಲ್ಲ ಏನು ಹಾಕಬೇಕು? DAP ಹಾಕ್ಬೇಕು. DIP ಅಂದರೆ ಸಗಣಿ ಗೊಬ್ಬರ? ಅಲ್ಲ, ಇದು ಗೌರ್ಮೆಂಟ್ದಾ? ಎಲ್ಲಿ ಸಿಗುತ್ತೆ ಅದು? ಏನು ಬಳ್ಳಿ? ದೊಡ್ಡ ಬಳ್ಳಿ ಆಗುತ್ತೆ. ಇದು ನಮ್ಮ ಮನೆ ಹತ್ರ ನೋಡಿದ್ದೀನಿ, ತುಂಬ ದೊಡ್ಡಕ್ಕೆ ಮರ ಹಬ್ಬುತ್ತೆ. ಇದು ಮರದಿಂದ ಮರಕ್ಕೆ ಹೋಗುತ್ತೆ, ಫುಲ್ ದೊಡ್ಡಕ್ಕೆ ಬಂದ್ಬಿಟ್ಟಿದೆ ಇದು. ಇದೇನಿದು? ಮುತ್ಮಲ್ಗೆ ಥರದ್ದೇನೋ ಬೇರೆ ಕಲರ್ ಇದೆ ಇದು. ಎಷ್ಟಿದು? ಇಲ್ಲಿ ನೋಡಿ, ಇಲ್ಲೊಂದೇನೋ ಒಂದು ಗಿಡ ಇದೆ. ಈ ಸತಿ ಏನು ಸೂರ್ಯಕಾಂತಿ ಹಾಕ್ಬಿಟ್ಟಿದ್ದಾರೆ ಪಾಟಲ್ಲಿ. ನೋಡಿ, ಪಾಟಲ್ಲಿ ಸೂರ್ಯಕಾಂತಿ. ಯಾವ ಕಡೆ ಸೂರ್ಯ ಇರುತ್ತೋ ಆ ಕಡೆ ತಿರುಗುತ್ತೆ ಇದು. ನೋಡಿ, ಇಲ್ಲಿ ಹನಿ ಬೀ ರಸ ಕುಡಿತಾ ಇದೆ. ಈ ಸತಿ ತುಂಬ ಚೆನ್ನಾಗಿದೆ ಫ್ಲವರ್ಸ್ ಎಲ್ಲ. ನಾವೀಗ ಗ್ಲಾಸ್ ಹೌಸ್ ಮುಂದೆ ಬಂದಿದ್ದೀವಿ. ಆ ಸೈಡು ಸ್ಟಾಲ್ಸ್ ಇದೆ, ಇನ್ನು ಅದು ಕವರ್ ಆಗಿಲ್ಲ. ಇದು ರೆಡ್ ಇದೆ, ಇದು ಪರ್ಪಲ್ ಇದೆ. ಮೈ ಗಾಡ್, ಏನು ಚಂದ ಚಂದ ಹೂಗಳು. ಇಲ್ಲಿ ವೈಟ್ ಕಲರ್ ಏನೋ ಇದೆ. ಇಲ್ಲಿ ನೋಡಿ, ಗ್ಲಾಸ್ ಹೌಸ್ ಮುಂಗಡೆ ಎಂಟ್ರಿ ಇದೆ. ಈ ಕಡೆಯಿಂದ ಎಂಟ್ರಿ, ಆ ಕಡೆಯಿಂದ ಎಕ್ಸಿಟು. ಈ ನಡುವೆ ತೆಂಗಿನ ಗರಿದು ಡೆಕೋರೇಷನ್ ತುಂಬ ಆಗಿದೆ. ಎಲ್ಲ ಕಡೆ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಒಳಗಡೆ. ಇಲ್ಲಿಂದನೇ ಝೂಮ್ ಮಾಡ್ತೀನಿ ನೋಡಿ. ದೊಡ್ಡ ಬೆಟ್ಟದ ಇದರಲ್ಲಿ ತೇಜಸ್ವಿ ಇವರು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಇದನ್ನ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ತೆಂಗಿನ ಗರಿದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್. ಗ್ಲಾಸ್ ಹೌಸ್ ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆ ನಮ್ಮ ಲೆಫ್ಟ್ ಸೈಡಲ್ಲಿ ಡೈನಾಸಾರ್ ಮಾಡಿದ್ದಾರೆ.
ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಅಲ್ಲೊಂದು ಕಪ್ಪೆ ಮಾಡಿದ್ದಾರೆ. ಈ ಎದ್ರಲ್ಲಿ ಮಾಡಿದ್ದಾರೆ ನೋಡ್ತೀನಿ ತಡ್ರಿ ಹತ್ರ ಹೋಗಿ. ಮೈ ಗಾಡ್ ಎಷ್ಟು ಚೆನ್ನಾಗಿದೆ. ಇದು ಸಿಪ್ಪೆ ಹೆರ್ದಿರ್ತೀವಲ್ಲ, ಯಾವುದೋ ಫ್ರೂಟೋ ಎದುರದದು. ಅಲ್ಲ, ಸಾಂಬಾರ್ ಸೌತೆಕಾಯ್ದು ಸಿಪ್ಪೆ ಇರುತ್ತಲ್ಲ ಅದ್ರ ಸಿಪ್ಪೆಯಿಂದ ಮಾಡಿರೋದು. ಸಾಂಬಾರ್ ಸೌತೆಕಾಯ್ದು ಸಿಪ್ಪೆಯಿಂದ ಮಾಡಿರೋ ಡೈನೋಸಾರಸ್. ಇದು ರಾತ್ರಿ ಜೀವ ಬಂದು ಓಡಾಡ್ತಿರುತ್ತೆ. ನೈಟ್ ಅಟ್ ದ ಮ್ಯೂಸಿಯಂ ಯಾರು ನೋಡಿದೀರಾ? ಸುಮ್ಮನೆ ಜೋಕ್ ಮಾಡ್ತಾ ಇದ್ದೀನಿ. ನೈಟ್ ಅಟ್ ದ ಮ್ಯೂಸಿಯಂ ಯಾರು ನೋಡಿದೀರಾ? ಅಲ್ಲಿ ಮ್ಯೂಸಿಯಂ ಅಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಎಲ್ಲ ಓಡಾಡುತ್ತಲ್ಲ, ಹಂಗೆ ಇವೆಲ್ಲ ರಾತ್ರಿ ಓಡಾಡುತ್ತೆ ಜೀವ ಬಂದು. ಹನಿ ಬೀಸ್, ತೆಂಗಿನ ಗರಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್. ನೀವು ಆದಷ್ಟು ಬೇಗ ಬನ್ನಿ ಯಾರು ನೋಡ್ತಾ ಇದ್ದೀರಾ ಈ ವಿಡಿಯೋನ, ಯಾಕಂದರೆ ಎಲ್ಲ ಬತ್ತು ಹೋಗ್ಬಿಡುತ್ತೆ. ಅವರೆಲ್ಲ ಸ್ಪ್ರೇ ಮಾಡ್ತಾ ಇರ್ತಾರೆ ಗಿಡಗಳಿಗೆ ನೀರು. ಇದು ನೋಡಿ ಹೊಸ ಥರ ಫ್ಲವರ್ ಈ ಸತಿ. ಇದು ವೈಟ್ ಆ್ಯಂಡ್ ಗ್ರೀನ್ ಕಲರ್ ಸೇವಂತಿಗೆ ಈ ಸತಿ ಇದೆ ಅಟ್ರಾಕ್ಷನ್. ಸೇವಂತಿಗೆ ತುಂಬ ಚೆನ್ನಾಗಿದೆ. ಇದು ವೈಟ್ ಆ್ಯಂಡ್ ಗ್ರೀನು, ಯೆಲ್ಲೋ ಆ್ಯಂಡ್ ಗ್ರೀನು. ಚೆನ್ನಾಗಿದೆ. ಪೆಟಲ್ಸು ತಿಕ್ಕಾಗಿದೆ. ಇದೇನು ಡೇರೆ ಹೂ ಥರ ಇದೆ. ಇದು ನೋಡಿ ಸೇವಂತಿಗೆ ಏನು ಚೆನ್ನಾಗಿದೆ. ಒಳ್ಳೆ ರೌಂಡ್ ಬಾಲ್ ಇದ್ದಂಗಿದೆ. ಎಷ್ಟು ಚೆನ್ನಾಗಿದೆ. ರೌಂಡ್, ಫುಲ್ ರೌಂಡ್ ಸರ್ಕಲ್ ಬಾಲ್ ಇದ್ದಂಗಿದೆ ಇದು. ಈ ಸೇವಂತಿಗೆ ಮತ್ತೆ ಈ ಸೇವಂತಿಗೆ ಹೊಸದು ಬಂದಿದೆ ಈ ಸತಿ. ಎಷ್ಟು ಥರ ಡಿಫ್ರೆಂಟ್ ಸೇವಂತಿಗೆ ಇದೆ. ಆಮೇಲೆ ಇದು ಅಷ್ಟೇ, ದೂರದಿಂದ ಡೇರೆ ಹೂ ಥರ ಕಾಣಿಸುತ್ತೆ. ಡೇರೆ ಹೂ ಅಲ್ಲ ಅದು, ಪಾನ್ ಸಿಟಿಯಾ ಕಲರ್ಸ್ ನೋಡಿ. ಅದ್ರಲ್ಲಿ ರೆಡ್ ಇದೆ ಮತ್ತೆ ಲೈಟ್ ಪಿಂಕ್ ಇದೆ. ಇದು ಸೇವಂತಿಗೆ ನೋಡಿ ಹೇಗಿದೆ. ಇದು ಸೇವಂತಿಗೆ ನೋಡಿ ಇದು ಹೇಗಿದೆ. ಸೆಲೋಶಿಯಾ, ಆ ಹೂಗಳು ಹೆಸರು ಉಚ್ಚಾರಣೆ ಮಾಡಕ್ಕೆ ಬರೋದಿಲ್ಲ ಆ ತರ ಇದೆ. ಟೊರೇನಿಯಾ ಇದು ನೋಡಿ. ಮೈ ಗಾಡ್, ಮುಟ್ಟಬಾರ್ದು. ಸೇವಂತಿಗೆ ಗ್ರೀನ್ ಕಲರ್. ಏನ್ ಲ್ಯಾಬ್ ಅಲ್ಲಿ ಸೃಷ್ಟಿ ಮಾಡಿದಾರ? ದೇವ್ರ ಸೃಷ್ಟಿನ ಇದು? ಒರಿಜಿನಲ್ ಇದು. ಗ್ರೀನ್ ಕಲರ್ ಸೇವಂತಿಗೆ ಎಷ್ಟು ಚೆನ್ನಾಗಿದೆ. ಗ್ರೀನ್ ಕಲರ್ ಸೇವಂತಿಗೆ ಎಲ್ರಿಗೂ ಆಶ್ಚರ್ಯ. ಗ್ರೀನ್ ಕಲರ್ ಸೇವಂತಿಗೆ ಇದು ಒಂದು ರೌಂಡ್ ಇದೆ, ಅಲ್ಲಿ ಒಂದು ಪಿಂಕ್ ಅಂಡ್ ವೈಟ್. ಎಲ್ಲ ಮಕ್ಕಳು ಸಹಿತ ಎಲ್ಲ ರಿಯಲ್ ಅಂತ ಕೇಳ್ತಾ ಇದಾರೆ. ಅಷ್ಟು ಚೆನ್ನಾಗಿದೆ ಫ್ಲವರ್ಸ್ಗಳೆಲ್ಲ ಎಲ್ಲ. ಇದು ಸೇವಂತಿಗೆ ಮೆರೂನ್ ಇದೆ, ಆಂಥೋರಿಯಮ್ಮು. ಅಲ್ಲಿ ವೈಟ್ ಕಲರ್ ಸೇವಂತಿಗೆ ಇದೆ. ಹೇಮಾವತಿ ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ ಅವರ ತಂದೆ ತಾಯಿ. ಫ್ಲೆಮಿಂಗೋ ಪಕ್ಷಿ ಇದೆ ಇಲ್ಲಿ ನೋಡಿ. ಆಂಥೋರಿಯಂ ಫ್ಲೆಮಿಂಗೋ ಫ್ಲವರ್ ಅಂತ ಹೇಳ್ತಾರಂತೆ. ಇಲ್ಲಿ ಉದ್ದಕ್ಕೂ ತೇಜಸ್ವಿ ಅವ್ರ ಬಗ್ಗೆ, ಅವ್ರ ಬಾಲ್ಯದ ಬಗ್ಗೆ ಎಲ್ಲ ಹಾಕಿದ್ದಾರೆ. ಇಲ್ಲಿ ಮನೆ ಮಾಡಿದ್ದಾರೆ. ಆ್ಯಪಲ್ಲು, ಆರೆಂಜು, ಬದನೆಕಾಯಿ, ಮೆಕ್ಕೆಜೋಳ, ಆ್ಯಪಲ್ಲು, ಮೂಲಂಗಿ, ಬದನೆಕಾಯಿ ಡೆಕೋರೇಷನ್ ಮಾಡಿದ್ದಾರೆ. ಅವ್ರದ್ದು ಶಿಕ್ಷಣದ ಬಗ್ಗೆ. ತೇಜಸ್ವಿ, ಪೂರ್ಣಚಂದ್ರ ತೇಜಸ್ವಿ. ಈ ಸೇವಂತಿಗೆನಲ್ಲಿ ಎಷ್ಟು ಥರ ಇದೆ. ಇದು ಕುಂಕುಮದ ಹೂವು ಅನ್ಕೊಂತೀನಿ. ಇದು ರಂಗುಮಾಲೆ ಅಂತ ಹೇಳಿ. ಏನಿದು ರಂಗುಮಾಲೆ ಒಣಗಿದೆ. ಅದು ನೋಡಿ ರೌಂಡ್ ಕಲರ್ ಸೇವಂತಿಗೆ. ಇಲ್ಲಿ ನೋಡಿ ಇದು ಸೇವಂತಿಗೆ ಎಷ್ಟು ಚೆನ್ನಾಗಿದೆ.
ಇಲ್ಲಿ ತರಕಾರಿ ಡಿಸ್ಪ್ಲೇ ಮಾಡಿದ್ದಾರೆ, ಬಾಳೆಹಣ್ಣು ಏನೇನೋ ಇದೆಯಪ್ಪ, ಎಷ್ಟೊಂದು ಬೇರೆ ಬೇರೆ ಥರ ತರಕಾರಿಗಳು, ಗ್ರೀನ್ ಕ್ಯಾಪ್ಸಿಕಮ್, ಆಲೂಗಡ್ಡೆ, ಕ್ಯಾರೆಟು. ಯಾರೋ ರುದ್ರಾಕ್ಷಿ ಅಂತ ಹೇಳಿದ್ರು. ಸನ್ಯಾಸಿ ಬಕ್ರೆ, ಏನಿದು ಸನ್ಯಾಸಿ ಬಕ್ರೆ, ಬೆಟ್ಟದ ಕಣಗಿಲೆ ಕಲ್ತೆಗ, ಆನೆ ಕಿವಿ ಅಂಜೂರ, ಸ್ಟ್ರಾಬೆರಿ ಬಿದಿರಿನ ಬೀಜ, ಕಹಿ ಹಾಗಲಕಾಯಿ, ಸಪೋಟ, ಓವಲ್ ಶೇಪಿನ ಸಪೋಟ, ಮುಟ್ಟುಗ. ಇದು ನೋಡಿ ಏನೋ ಟ್ರಯಾಂಗಲ್ ಶೇಪಲ್ಲಿ ಇದೆ, ರೋಸ್ ಕ್ಯಾಕ್ಟಸ್ ಅಂತೆ, ಗುಲಾಬಿ ಪಾಪಸ್ ಕಳ್ಳಿ, ಗುಲಾಬಿ ಪಾಪಸ್ ಕಳ್ಳಿ ಹಿಂಗಿದೆ ಅಲ್ಲ ಇದು. ಅದು ದೊಡ್ಡ ಸರ್ಕಲ್ ಇದೆ ಅಲ್ಲ, ಗಣಪೆಕಾಯಿ. ಬಾಗೆ ಮರ, ಅಂಟುವಾಳ, ಅಲ್ಲಿ ಬ್ಲ್ಯಾಕ್ ಸಣ್ಣ ಸಣ್ಣದಿರೋದು ಅಂಟುವಾಳ ಅಂತದು. ತಾರೆ ಮರ, ಕಕ್ಕೆ ಮರದ ಬೀಜ ದೊಡ್ಡ ಉದ್ದಕ್ಕಿದೆ. ನೀರು ಸ್ಪ್ರೇ ಮಾಡ್ತಾ ಇದ್ದಾರೆ ಗಿಡಗಳಿಗೆಲ್ಲ. ತಾಳೆ, ಇಲ್ಲಿ ಬೋರ್ಡ್ಸ್ ಎಲ್ಲ ತುಂಬಾ ಹಾಕಿದ್ದಾರೆ. ಸಾವಯವ ಕೃಷಿ ಮತ್ತು ಕಾಡು ಸುತ್ತುವ ಗೀಳು, ಮದುವೆ ಮತ್ತು ಮಂತ್ರ ಮಾಂಗಲ್ಯ ಉದಯ, ಮೈಸೂರು ಕುವೆಂಪು ಮನೆ, ಉದಯ ರವಿಯಿಂದ ಚಿತ್ರಕೂಟಕ್ಕೆ, ತೇಜಸ್ವಿ ತೋಟದ ಮನೆ, ಕನಕ ಚಂಪಾ, ಕುವೆಂಪು ಅವ್ರ ಜೊತೆಗೆ ತೇಜಸ್ವಿ ತಂದೆ ತಾಯಿ ಜೊತೆಗೆ. ದೊಡ್ಡ ಕಾಡು, ಬೆಟ್ಟ ತರ ಮಾಡಿದ್ದಾರೆ. ಶಿವರಾಮ್ ಕಾರಂತರು. ಈ ಫ್ಲವರ್ ನೋಡಿ ಎಷ್ಟು ಚಂದ ಇದೆ. ಈ ಒಳಗಡೆ ಫುಲ್ ಕಾಡು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ತಂದೆ ಮಗಂದು, ಕುವೆಂಪು ಮತ್ತೆ ತೇಜಸ್ವಿ. ತಂದೆ ಕುವೆಂಪು, ತೇಜಸ್ವಿ ಮಗ. ಜಾಗೃತಿ ಸಂಘಟನೆ ಚಳುವಳಿಗಳು, ಕಾಫಿ ಮುಕ್ತ ಮಾರುಕಟ್ಟೆ, ಪರವಾದ ಧ್ವನಿ ತೇಜಸ್ವಿ. ಎಲ್ಲ ಬೋರ್ಡ್ಗಳು ಓದಕ್ಕೆ ತುಂಬಾನೇ ಟೈಮ್ ಬೇಕು. ಅಲ್ಲಿ ಫಿಶ್ ಪೌಂಡ್ ಇದೆ. NCS ಅಂತ ಇದೆ. ಸುಮ್ಮನೆ ಹೋದ್ರೆ ಗೊತ್ತಾಗಲ್ಲ, ನಿಮ್ಮ ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, NCS ಅಂತ ಹೇಳಿ. ನೋಡಿ ಮಳೆನಲ್ಲಿ ಉಲ್ಲನಲ್ಲಿ ಮಾಡಿದ್ದಾರೆ, ಕನ್ನಡಕ್ಕೊಬ್ಬನೇ ತೇಜಸ್ವಿ ಅಂತ ಹೇಳಿ. ಇದು ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನೈಲ್ ಆರ್ಟು. ಕರ್ನಾಟಕ ರೈತ ಚಳುವಳಿ, ಕನ್ನಡ ತಂತ್ರಾಂಶ ಅಭಿವೃದ್ಧಿ, ಪುಸ್ತಕ ಪ್ರಕಾಶನ, ನೇಗಿಲ ಯೋಗಿ, ಈ ಸೇವಂತಿಗೆ ನೋಡಿ ಎಷ್ಟು ದಪ್ಪ ಇದೆ, ಕೈ ತುಂಬ ಇದೆ. ಕಂಪ್ಯೂಟರಲ್ಲಿ ಇಂಗ್ಲಿಷ್ನಷ್ಟೇ ಸರಳವಾಗಿ ಮತ್ತು ಸಹಜವಾಗಿ ಕನ್ನಡವನ್ನು ಬಳಸಲು ಸಾಧ್ಯವಾಗದಿದ್ದರೆ ಭಾಷೆಯನ್ನು ಉಳಿಸಲು ಸಾಧ್ಯವಿಲ್ಲ. If Kannada cannot be used as easily and naturally as English on computers, the language cannot survive. ಕುವೆಂಪು ಕನ್ನಡ ತಂತ್ರಾಂಶ. ತಂತ್ರಾಂಶ ನಮ್ಮ ಭಾಷೆಗೆ ಬೇಲಿ ಆಗಬಾರದು, ಅದೊಂದು ರಾಜಮಾರ್ಗವಾಗಬೇಕು.
Technology should not become a barrier to our language, it should become a comfortable way. ಈ ಫ್ಲವರ್ಸ್ ಹೆಸರು ಬೆಗೋನಿಯಾ ಅಂತ ಹೇಳಿ. ಕಥಾ ಸಂಕಲನಗಳು, ಕಲೆಕ್ಷನ್ಸ್ ಆಫ್ ಸ್ಟೋರೀಸ್. ಇದು ಯಾವುದೋ ಇದೆಯಪ್ಪ, ಅದ್ರಲ್ಲಿ ಹೆಸರಿಲ್ಲ. ಕಾದಂಬರಿಗಳು, ನಾವೆಲ್ಸ್. ಸೇವಂತಿಗೆ ಈ ಸತಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಜೀವನ, ಕೃಷಿ, ಪರಿಸರ ಮತ್ತು ಪ್ರವಾಸ ಕಥನ. ಲೈಫ್, ಅಗ್ರಿಕಲ್ಚರ್, ಎನ್ವಿರಾನ್ಮೆಂಟ್ ಆ್ಯಂಡ್ ಟ್ರಾವೆಲ್ ರೈಟಿಂಗ್. ಅಣ್ಣನ ನೆನಪು ಮತ್ತು ತೇಜಸ್ವಿ ಅಂಕಣ ಬರಹಗಳು, ಪತ್ರಗಳು. ಕಾಡಿನ ಕಥೆಗಳು ಸರಣಿ. ಇದಿಷ್ಟು ಓದಕ್ಕೆ ತುಂಬಾನೇ ಟೈಮ್ ಬೇಕು. ನೀರು ಸ್ಪ್ರೇ ಆಗ್ತಾ ಇದೆ. ವೈಜ್ಞಾನಿಕ ವಿಸ್ಮಯ ಸಾಹಿತ್ಯ. ಇಲ್ಲಿ ನೋಡಿ, ಸಿರಿಧಾನ್ಯದಿಂದ ಮಾಡಿರ್ತಕ್ಕಂಥ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಏನು ಚೆನ್ನಾಗಿದೆ. ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ನವಣೆ, ಸಜ್ಜೆ, ಬೆಂಡಿನ ಮೇಲೆ ಮಾಡಿರೋದು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಗ್ರೀನ್ ಕಲರ್ ಸೇವಂತಿಗೆ, ರೌಂಡಾಗಿ ಬಾಲ್ ಇದ್ದಂಗೆ. ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ. ಅಲ್ಲಿ ಮಧ್ಯ ಸೂರ್ಯಕಾಂತಿ ಇದೆ. ಆ್ಯಂಟ್, ಸಾಲಿಗೂ ಆ್ಯಂಟ್ ಮಾಡಿದ್ದಾರೆ. ಇಲ್ಲಿ ಸ್ಟ್ರೇಟ್ ಉದ್ದಕ್ಕೂ ಎಲ್ಲ ಡಿಫ್ರೆಂಟ್ ಸೇವಂತಿಗೆನೇ ಇದೆ. ಇಲ್ಲಿ ನೋಡಿ, ಗುಚ್ಚಿರೋ ಸೇವಂತಿಗೆ, ಇದು ಸಿಂಗಲ್ ಇರೋ ಸೇವಂತಿಗೆ, ಅದು ಗ್ರೀನ್, ಪರ್ಪಲ್, ವೈಟ್ ಮಿಕ್ಸ್ ಪಿಂಕ್. ಇದು ನೋಡಿ ಫುಲ್ ದೊಡ್ಡ ಸೇವಂತಿಗೆ. ಇಲ್ಲಿ ನೋಡಿ ಮಂತ್ರ ಮಾಂಗಲ್ಯ ಥೀಮು. ನಿಜ ಚೆನ್ನಾಗಿದೆ ಇದು ಮಂತ್ರ ಮಾಂಗಲ್ಯ ಥೀಮು. ಸಿಂಪಲ್ಲು, ಮಂತ್ರ ಹೇಳಿ ಮದುವೆ ಮಾಡೋದು. ಜಾಸ್ತಿ ದುಂದು ವೆಚ್ಚ ಇಲ್ಲ, ಲಕ್ಷಗಟ್ಟಲೆ ಖರ್ಚು ಮಾಡೋದಿಲ್ಲ. ಚೆನ್ನಾಗಿರುತ್ತೆ ಈ ಥೀಮು. ಒಂದು ನಾನು ವಿಡಿಯೋದಲ್ಲಿ ನೋಡಿದ್ದೆ ಯೂಟ್ಯೂಬಲ್ಲಿ, ನಮ್ಮ ಇಂಡಿಯಾದಲ್ಲಿ ಅಷ್ಟೇನೆ ಲಕ್ಷ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ ಮದುವೆಗೆ. ಮಾಡಿದ್ದೆಲ್ಲ ಜೀವನ ಪೂರ್ತಿ ಮಾಡಿದ್ದೆಲ್ಲ ಅದು ಅರ್ನಿಂಗ್ಸ್ ಎಲ್ಲ ಮದುವೆಲೆಲ್ಲ ಖರ್ಚು ಮಾಡ್ತಾರೆ. ಅದನ್ನ ತೀರ್ಸಕ್ಕೆ ಇನ್ನೊಂದು ಜನ್ಮ ಎದ್ದು ಬರಬೇಕು. ಬೆಸ್ಟ್ ಅಂದರೆ ಮಂತ್ರ ಮಾಂಗಲ್ಯ, ಕುವೆಂಪು ಅವ್ರದ್ದು. ಇಲ್ಲಿ ನೋಡಿ, ನಾನು ಹೇಳ್ತೀನಿ ಮಂತ್ರ ಮಾಂಗಲ್ಯ ಏನಿದೆ ಅಂತ. ಸಮಾಜದಲ್ಲಿ ಮೌಢ್ಯ ಮತ್ತು ಆಡಂಬರದ ಗೂಡಾಗಿದ್ದ ಮದುವೆಗಳಿಗೆ ಪರ್ಯಾಯವಾಗಿ ಕುವೆಂಪು ರೂಪಿಸಿದ ಸರಳ ಮತ್ತು ಅರ್ಥಪೂರ್ಣ ವಿವಾಹ ಸಂಹಿತೆಯೇ ಮಂತ್ರಮಾಂಗಲ್ಯ. ಮಂತ್ರಮಾಂಗಲ್ಯವು ಭಾರತ ರಾಜ್ಯಾಂಗದ ಕಾನೂನುಗಳಿಗೆ ಸಂಪೂರ್ಣ ಬದ್ಧವಾಗಿದ್ದು ಸಂವಿಧಾನದತ್ತವಾದ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅನುಗುಣವಾಗಿದೆ. ಈ ವಿವಾಹ ವಿಧಾನವು ಕ್ರಮೇಣ ವಧುವರರ ಜೀವನ ವಿಧಾನವು ಆಗಬೇಕೆಂಬುದು ಮಂತ್ರಮಾಂಗಲ್ಯದ ಮೂಲ ಆಶಯ. 27/11/1966 ಅಂದು ತಮ್ಮ ಮಗ ಪೂರ್ಣಚಂದ್ರ ತೇಜಸ್ವಿ ಮತ್ತು ಆರ್ ರಾಜೇಶ್ವರಿ ಅವರಿಗೆ ಸ್ವತಃ ಕುವೆಂಪು ಮಂತ್ರಮಾಂಗಲ್ಯ ರೀತಿಯಲ್ಲಿ ಮದುವೆ ನೆರವೇರಿಸಿದರು. ಅದರದ್ದೇ ಅಲ್ಲಿ ಮಾಡೆಲ್ ಮಾಡಿಟ್ಟಿರೋದು. ಪ್ರಸ್ತುತ ಕರ್ನಾಟಕದಲ್ಲಿ ಮಂತ್ರಮಾಂಗಲ್ಯ ಮಾದರಿ ವಿವಾಹವು ಒಂದು ಆಂದೋಲನವಾಗಿ ರೈತ ಚಳುವಳಿ ಮತ್ತು ಇತರ ಸಾಮಾಜಿಕ ಚಳುವಳಿಯ ಭಾಗವಾಗಿ ಪ್ರಚಲಿತದಲ್ಲಿದೆ. ಈ ಕಾನ್ಸೆಪ್ಟ್ ಎಲ್ಲರೂ ಅಳವಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ದುಂದು ವೆಚ್ಚ ಮಾಡಬಾರ್ದು ಮದುವೆಗಳಲ್ಲಿ. ಕುವೆಂಪು ಅವರು ಅವ್ರ ಮಗ ಪೂರ್ಣಚಂದ್ರ ತೇಜಸ್ವಿಗೆ ಅವರೇ ಬರೆದಿರ್ತಕ್ಕಂಥ ಆಹ್ವಾನ ಪತ್ರಿಕೆ, ಮದುವೆ ಇನ್ವಿಟೇಷನ್ ಕಾರ್ಡು. ಚಿತ್ರಕೂಟ, ಗೋಣಿಬೀಡು ಅಂಚೆ, ಚಿಕ್ಕಮಗಳೂರು ಜಿಲ್ಲೆ, ದಿನಾಂಕ 27/11/1966. ಶ್ರೀಯುತ ಶ್ರೀಮತಿ ತಾವೆಲ್ಲರೂ ಕ್ಷೇಮ ಎಂದು ಹಾರೈಸುತ್ತೇನೆ. ಈ ಕಾಗದ ಬರೆಯುತ್ತಿರುವ ವಿಶೇಷ ಕಾರಣ ಏನೆಂದರೆ, ನಮ್ಮ ಜ್ಯೇಷ್ಠ ಪುತ್ರ ಅಂದರೆ ದೊಡ್ಡ ಮಗ ಚಿರಂಜೀವಿ ಪೂರ್ಣಚಂದ್ರ ಪೂರ್ಣಚಂದ್ರ ತೇಜಸ್ವಿ MA ಮತ್ತು ದಿವಂಗತ ಶ್ರೀ ರಂಗಪ್ಪನವರು ಪುತ್ರಿ ಕುಮಾರಿ ಆರ್ ರಾಜೇಶ್ವರಿ MA ಇವರಿಗೆ ದಿನಾಂಕ 27/11/1966 ಚಿತ್ರಕೂಟದಲ್ಲಿ ಮದುವೆ ನಡೆಯುತ್ತದೆ. ನಮ್ಮ ಹಿತೈಷಿಗಳಾದ ತಾವು ತಮಗೆ ಅನುಕೂಲ ವಿರಾಮ ದೊರೆತಾಗ ಚಿತ್ರಕೂಟಕ್ಕೆ ಆಗಮಿಸಿ ವಧುವರರ ಆತಿಥ್ಯ ಸ್ವೀಕರಿಸಿ ಅವರನ್ನು ಆಶೀರ್ವದಿಸಿ ಅವರ ಶ್ರೇಯೋಭಿವೃದ್ಧಿ ಕೋರಬೇಕೆಂದು ವಿಜ್ಞಾಪಿಸಿಕೊಳ್ಳುತ್ತೇವೆ. ಇಂತಿ ಕುವೆಂಪು ದಂಪತಿ. ಈಗಿನ ಮದುವೆಗಳಲ್ಲಿ
ಇನ್ವಿಟೇಷನ್ ಕಾರ್ಡಿಗೆ ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ. ಆ ಡಿಸೈನು ಇದು ಅವ್ರೇನು ಮಾಡ್ತಾರೆ, ಮದುವೆಯಲ್ಲಿ ಕೊಟ್ಟವರು ನೋಡಿಬಿಟ್ಟು ಆಮೇಲೆ 1 ದಿವಸ 2 ದಿವಸ ಆಮೇಲೆ ಡಸ್ಟ್ಬಿನ್ಗೆ ಹಾಕೋದೆ, ಅದು ರದ್ದಿಗೆ ಹೋಗೋದೇನೆ. ಅನ್ಯ ಭಾಷೆಗಳಿಗೆ ಅನುವಾದವಾಗಿರುವ ಕೃತಿ, ಕಥೆ ಮತ್ತು ಅನುವಾದಕಾರರು ತೇಜಸ್ವಿಯವರ ಕುರಿತಾದ ಕೆಲವು ಪುಸ್ತಕಗಳು ಮತ್ತು ಸಾಕ್ಷ್ಯಚಿತ್ರಗಳು. ಇದು ತೇಜಸ್ವಿ ಅವ್ರದ್ದು ಫ್ಯಾಮಿಲಿ, ಮಕ್ಕಳದು, ಸೊಸೆದು ಫೋಟೋ. ಭಾಗ್ಯಲಕ್ಷ್ಮಿ ಫಾರ್ಮ್ಸ್ ಫುಡ್ ಪ್ರಾಡಕ್ಟ್ಸ್ ತಿಂತೀವಲ್ಲ, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಹಸಿ ಕಡಲೆ ಹಿಟ್ಟು, ಭಾಗ್ಯಲಕ್ಷ್ಮಿ ಅವ್ರದ್ದು. ಪೂರ್ಣಚಂದ್ರ ತೇಜಸ್ವಿ ಅಂತ ಹೇಳೋದು ಬಿಟ್ಟು ನಂಗೆ ತೇಜಸ್ವಿ ಸೂರ್ಯನೇ ಬರ್ತಾ ಇದೆ ಬಾಯಲ್ಲಿ, ಹೆಸರು ತಪ್ಪಿ ಆಗ್ಲಾಗ್ಲ. ಇದೇನಕ್ಕ ಎಷ್ಟು ಚೆನ್ನಾಗಿದೆ, ತೇಜಸ್ವಿ ನುಡಿ. ಅವರಿವರು ಕಂಡಂತೆ ತೇಜಸ್ವಿ. ಇಲ್ಲಿ ನೋಡಿ, ಇದು ಯಾವುದೋ ಮರ ಹೆಂಗಿದೆ, ಮರದ ಬೀಜ. ತೇಜಸ್ವಿ ಅವರು ಓಡಿಸ್ತಿದ್ದ ಸ್ಕೂಟರ್, ಬಜಾಜ್ ಯಾವ್ದಿದು ಸ್ಕೂಟರ್. ತೇಜಸ್ವಿ ಅವ್ರ ಲೋಕ, ಇಲ್ಲಿ ಬೋರ್ಡ್ ಇದೆ ನೋಡಿ, ತೇಜಸ್ವಿ ಅವ್ರ ಲೋಕ, ವರ್ಡ್ ಆಫ್ ತೇಜಸ್ವಿ. ರಾಜೇಶ್ವರಿ ತೇಜಸ್ವಿ ಅವ್ರ ವೈಫು. ಈ ಸತಿ ಶೇವಂತ್ಗೆ ಇದನ್ನ ಮೇಲ್ಗಡೆನ ಡ್ರೋನಲ್ಲಿ ತೆಗಿಬೇಕು, ತುಂಬಾ ಚೆನ್ನಾಗಿದೆ. ಸಪೋಟ, ಅಂತಿಮ ಯಾನ, ಫೈನಲ್ ಜರ್ನಿ, ತೇಜಸ್ವಿ ಸ್ಮಾರಕ, ಕುಪ್ಪಳ್ಳಿ. ಲಾಂಜೋ, ಇದೇನು ಫ್ಲವರ್ಸ್ ಇದೆ ಅಲ್ಲ, ರೆಡ್ಡು, ವೈಟು, ಪಿಂಕು ಎಲ್ಲ ಕಲಾಂಜೋ. ತುಂಬಾ ವಾಸ್ಟ್ ಏರಿಯಾ ಇದೆ. ಇಲ್ಲಿ ಇರೋದು ನಮ್ದು ಗ್ಲಾಸ್ ಹೌಸು, ಆ ಸೈಡು ಕೆರೆ ಬರುತ್ತೆ. ಇಲ್ಲಿ ಮತ್ತೆ ಡೆಕೋರೇಷನ್ ಮಾಡಿದ್ದಾರೆ, ನೀರಿಂದ ಏನ್ ಬರುತ್ತಲ್ಲ ಆ ತರ ಫೀಲ್ ಆಗುತ್ತೆ. ಆಮೇಲೆ ಅಲ್ಲಿ ಯಾವಾಗ್ಲೂ ಕಾಮನ್ ಆಗಿರುತ್ತೆ ಹಾರ್ಟ್ ಶೇಪ್ ಅಲ್ಲಿ ಫ್ಲವರ್ ಡೆಕೋರೇಷನ್, ಅಲ್ಲಿ ಫೋಟೋ ತೆಗ್ಸ್ಕೊಳ್ಳಿಕ್ಕೆ. ಇಲ್ಲೂ ಎಲ್ಲ ಸೇವಂತಿಗೆ ಇಟ್ಟಿದ್ದಾರೆ. ಬೆಳಗ್ಗೆ ಬೇಗ ಬಂದ್ರೆ ಚೆನ್ನಾಗೇ ಇರುತ್ತೆ ವೆದರು, ಆಮೇಲೆ ರಶ್ಶು ಆಗುತ್ತೆ, ಆಮೇಲೆ ಬಿಸ್ಲಿಗೆ ಸುಸ್ತಾಗುತ್ತೆ. ಔಟ್ಸೈಡ್ ಫುಡ್ನ ಪ್ಯಾಕ್ಡ್ ಅಲೋ ಇಲ್ಲ, ನೀವು ಬೇಕಾದ್ರೆ ಸ್ಟೀಲ್ ಡಬ್ಬದಲ್ಲೆಲ್ಲ ಹಾಕೊಂಬಂದ್ರೆ ಅಲೋ ಇರುತ್ತೆ. ಅದು ಸೆಕೆಂಡ್ ಒಂದ್ ಇರೋದು ಸೇವಂತಿಗೆ, ಅದ್ರದ್ದು ಪರ್ಪಲ್ಲು ಮೆರೂನು ಅದು ಸೇವಂತಿಗೆನೆ ಇದೆ, ಅದು ಬೇರೆ ತರ ಎಲ್ಲ ಇದೆ. ಇಲ್ಲೂ ನೋಡಿ ಎಷ್ಟು ಚೆನ್ನಾಗಿದೆ, ರೂಪಾಯಿದ ಹೂವು ಅಂತ ಹೇಳ್ತೀವಲ್ಲ ಅದ್ರಲ್ಲಿ ತುಂಬಾ ಕಲರ್ಸ್ ಇದೆ. ಆರೆಂಜ್, ಪಿಂಕ್, ಯೆಲ್ಲೋ, ಲೈಟ್ ಪಿಂಕ್, ವೈಟ್. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಇನ್ನೆಷ್ಟು ಪುಟ್ಟ ಗಿಡ ಇದೆ, ಎಷ್ಟೊಂದು ಹೋಗ್ಬಿಟ್ಟಿದೆ. ಇಲ್ಲಿ ಗ್ಲಾಸ್ ಹೌಸ್ ಹೊರಗಡೆ ಫುಲ್ ನಿಮಗೆ ಸೇವಂತಿಗೆನೆ ಮಾಡಿಬಿಟ್ಟಿದ್ದಾರೆ, ಡೆಕೋರೇಷನ್ ಪಾಟ್ನೇ ಇಟ್ಬಿಟ್ಟು. ನವಿಲು, ಈ ನವಿಲಿನಲ್ಲಿ ಡೇರೆ ಹೂವು ಹಾಕಿದ್ದಾರೆ, ಸೇವಂತಿಗೆ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲೇನು ಸ್ಟಾಲ್ಸ್ ಹಾಕಿದಾರಲ್ಲ ಆ ಸೈಡು ಈ ಸೈಡು ರೈಟ್ ಆ್ಯಂಡ್ ಲೆಫ್ಟ್ ಉದ್ದಕ್ಕೂ ಮರಗಳಿದೆ, ಸಂಪಿಗೆ ಮರ. ನೀವು ಆಗಸ್ಟ್ ತಿಂಗಳಲ್ಲಿ ಬಂದರೆ ಚೈನಾ ಸಂಪಿಗೆ, ಕೆಂಡು ಸಂಪಿಗೆ ಘಮ್ ಅಂತ ಇರುತ್ತೆ ಸ್ಮೆಲ್ಲು. ಇಲ್ಲೇನಿದೆ ಸ್ಟಾಲ್ಸ್, ಇಲ್ಲಿ ಉದ್ದಕ್ಕೂ ಇರೋದೆಲ್ಲ ಸಂಪಿಗೆ ಮರಗಳೇ. ಇದು ದೃಷ್ಟಿ ದೋಷ ನಿವಾರಣಾ ಕಾಯಿ, ಅದೇನೋ ಇನ್ನೊಂದೇನೋ ಹೇಳ್ತಾರಲ್ಲ, ಇದು ಗರುಡಕಾಯಿ. ಗರುಡಕಾಯಿ ಎಷ್ಟು ಚೂಪಿದೆ ನೋಡಿ, ಎಷ್ಟು
ಇಲ್ಲಿ ಪಕ್ಕದ ಸ್ಟಾಲ್ ಯಾರೋ ಹೊರಗಡೆ ಹೋಗಿದ್ದಾರೆ ಪಾಪ ಅವ್ರ ಮುಟ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳು ಬಂದು ಮುಟ್ತಾರೆ, ಏನು ಮಾಡೋಕ್ಕಾಗಲ್ಲ. ಇದು ನೋಡಿ ಗರುಡಕಾಯಿ ಹೇಗಿದು, ಎಷ್ಟು ರೇಟ್ ಇದು? ಮೇಡಮ್ 11ಕ್ಕೆ 100 ರೂಪೀಸ್ ಮೇಡಮ್. ಏನು ದೇವ್ರ ಮೇಲೆ ಇಟ್ಟು ಪೂಜೆ ಮಾಡಬೇಕಾ? ದೇವ್ರ ಮೇಲೆ ಇಟ್ಟು ಪೂಜೆ ಮಾಡಬೇಕು. 11 ಕಾಯಿ ಕೊಡ್ತೀನಿ, ಇಲ್ಲ ಅಂದ್ರೆ ಒಂದು ಬಟ್ಲಲ್ಲಿ ಹಾಕಿ ಉಪ್ಪು ಹಾಕಿಡ್ಬೇಕು. ಇಲ್ಲಿ ನೋಡಿ ಲವಂಗ ಏನ್ ಬರುತ್ತೆ ಅದ್ರ ಮರದ ಸರ ಇವ್ರು ಹಾಕೊಂಡಿದ್ದಾರೆ ನೋಡಿ ಲವಂಗದ ಸರ. ಇಲ್ಲಿ ನೋಡಿ ಯಾವ ತರ ಕಿವಿ ರಿಂಗ್ ಬೇಕು ನಿಮಗೆ. ಗೋಡಂಬಿ, ಶೇಂಗಾ, ಪಿಸ್ತಾ, ಏಲಕ್ಕಿದು ಎಲ್ಲ ಇದೆ. ಏಲಕ್ಕಿದು, ಗೋಡಂಬಿದು, ಕಿವಿದು, ಗಿಳಿ ಇದು ಅಷ್ಟೇ, ಮುತ್ತಿನ ಕಿವಿದು, ಇದು ಕಿವಿದೆ. 3 ಪೇರ್ 100. ಇದು ಮ್ಯಾಗ್ನೆಟ್, ಇದು ವರ್ಜಿನ್ ಕೋಕೋನಟ್ ಆಯಿಲ್. ಮಕ್ಕಳಿಗೆ ಡ್ರಾಯಿಂಗ್ ಮಾಡಲಿಕ್ಕೆ ಬ್ಲೋ ಮಾಡಿ ಕಲರ್ ಮಾಡೋ ಅಂಥದ್ದು ನೋಡಿ. ಇಲ್ಲಿ ನೋಡಿ ಬ್ಲೋ ಮಾಡಿದ್ರು. ನಾವೇ ಕೊಡ್ತೀವಿ ಶೇಪ್ಸ್. ಎಷ್ಟು ಪ್ರೈಸು? 150 ಆಗುತ್ತೆ. ವಿತ್ ಅಲಾಂಗ್ ಸ್ಟೆನ್ಸಿಲ್ಸ್ ಇರುತ್ತೆ, ಫ್ರೂಟ್ಸ್, ಅನಿಮಲ್ಸ್, ಬರ್ಡ್ಸ್ ಈ ತರ ಇರುತ್ತೆ. ಇದೊಂದು 15 ಇಯರ್ಸ್ ಹಳೇದಿದು. ಯಾವಾಗ್ಲೂ ನನ್ನ ಮಗಳು ಸಣ್ಣಳಿದ್ದಾಗೂ ಕೊಡ್ಸಿದ್ದೆ ಇದನ್ನ. ಇದು ಸ್ಕೆಚ್ ಪೆನ್ಸ್ ಕೊಡ್ತಾರೆ. ಇದು ಖಾಲಿ ಆದ್ರೆ ರಿಪ್ಲೇಸ್ ಮಾಡ್ಬೋದು. ಇದು ಎಲ್ಲ ಅಷ್ಟೇ, ನಾವೆಲ್ಲ ಸಣ್ಣಕ್ಕಿದ್ದಾಗೆಲ್ಲ ನಾವು ಇದೆಲ್ಲ ಮಾಡ್ತಾ ಇದ್ವಿ ಸ್ಟೆನ್ಸಿಲ್ಸ್ದು. ಎಷ್ಟಿದು ಪ್ರೈಸು? ನಮ್ದು ನಾವು ತಗೊಂಡಾಗೆಲ್ಲ 10 ರೂಪೀಸ್ ಇರ್ತಾ ಇತ್ತು. ಇದೇನೋ ವಾಚ್, ಏನಿದು? ಸ್ಪಿನ್ನರಾ? ಓಕೆ. ಇಲ್ಲಿ ಗಿಡಗಳಿಗೆ ನೀರು ಬಿಟ್ಟಿದ್ದಾರೆ. ಇಲ್ಲಿ ಯಾವುದೋ ಗಿಡ ಏನೋ ಕಾಯಿದೆ, ಏನು ಅಂತ ಗೊತ್ತಿಲ್ಲ. ರೆಡ್ಡು, ಗ್ರೀನು, ಬ್ಲ್ಯಾಕ್ ಇದೆ. ಭಾಗ್ಯಲಕ್ಷ್ಮಿ ಗುಲ್ಕನ್ ಇದೆ, ಮ್ಯಾಟ್ ಇದೆ, ತುಂಬಾನೇ ಸ್ಟಾಲ್ಸ್ ಇದೆ. ಇಲ್ಲಿ ಅದು ಕಷಾಯ ಅಂತ ಒಂದು ಬೋರ್ಡ್ ಇದೆ. ಬೆಟ್ಟದ ನಲ್ಲಿಕಾಯಿ, ಜೀರಿಗೆ, ಗ್ಲೂಕೋಸ್ ಮಿಶ್ರಣ ಜ್ಯೂಸ್ ಅಂತೆ. ಆಮ್ಲ ಟೀ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಬ್ಲಡ್ ಪ್ರೆಷರ್ ಪ್ರಾಬ್ಲಮ್, ಡಯಾಬಿಟೀಸ್ಗೆ, ಕೊಲೆಸ್ಟ್ರಾಲು, ಕಾನ್ಸ್ಟಿಪೇಷನ್ಗೆ ಬೆಟ್ಟದ ನಲ್ಲಿಕಾಯಿ ಟೀ, ಕಾಫಿ ಕಷಾಯ, ಕಾಫಿ ಇಲ್ಲ ಕಷಾಯ ಅದು. ಇವ್ರದ್ದು ಸಿಗೆ ಪುಡಿ, ಜಿಜಲ್ ಪುಡಿ, ಆನಿಯನ್ ಪೌಡರ್, ನುಗ್ಗೆ ಸೊಪ್ಪಿನ ಪೌಡರು, ತ್ರಿಫಲ ಚೂರ್ಣ, ಸೈಂದ್ರವ ಲವಣ, ನೇರಳೆ ಹಣ್ಣಿನ ಬೀಜ ಇರುತ್ತಲ್ಲ ಅದ್ರದ್ದು ಪೌಡ್ರು, ಬೆಟ್ಟದ ನಲ್ಲಿಕಾಯಿ ಪೌಡ್ರು, ಜ್ಯೇಷ್ಠ ಮಧು ಪೌಡ್ರು. ಇದು ಜ್ಯೇಷ್ಠ ಮಧು ಸ್ವೀಟ್ ಬರುತ್ತಲ್ಲ ಅದು. ಶತಾವರಿ ಬೇರಿನ ಪುಡಿ 150, 200, 150, 150. ಇದು 50, 500 ಗ್ರಾಮ್ಸ್ಗೆ 50. ಒಳ್ಳೇದು, ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಸ್ಕಿನ್ನಿಗೆ ಒಳ್ಳೇದು, ಇಮ್ಯುನಿಟಿ ಬಿಲ್ಡ್ ಮಾಡುತ್ತೆ, ವಿಟಮಿನ್ ಸಿ ಇರೋದ್ರಿಂದ. ಆಮ್ಲ ಕಷಾಯ ಪೌಡ್ರ್ ಇದು. ಬೆಟ್ಟದ ನಲ್ಲಿಕಾಯಿ ಪುಡಿ ಇದು 200 ಗ್ರಾಮ್ಸ್ಗೆ 150. ಇದು ಅರ್ಧ ಕೆಜಿಗೆ 300. ಇಲ್ಲಿ ಇನ್ನೊಂದಿದೆ ಬೆಟ್ಟದ ನಲ್ಲಿಕಾಯಿ ಸ್ವೀಟ್. ಇದು ಗ್ಲೂಕೋಸು ಮತ್ತೆ ಬೆಟ್ಟದ ನಲ್ಲಿಕಾಯಿ ಅಂದ್ರೆ ಒಣಗಿಸಿ ಪುಡಿ ಮಾಡಿರೋ ಜ್ಯೂಸು. ಏನೇನು ಹಾಕಿದ್ದಾರೆ ಅದಕ್ಕೆ? ಇದು ಚೆನ್ನಾಗಿದೆ. ಗ್ಲೂಕೋಸ್ಗೆ ಬೆಟ್ಟದ ನಲ್ಲಿಕಾಯಿ ಆ್ಯಡ್ ಮಾಡಿದ್ದಾರೆ, ಮತ್ತೆ ಜೀರಿಗೆ ಪೌಡರ್ ಹಾಕಿದ್ದೀರಾ. ಮತ್ತೆ ಶಂಖಪುಷ್ಪಿ ಹೂವು. ಇಲ್ಲೊಂದು ಶಾಪ್ ಇದೆ, ರಾಶಿ ಸಾನ್ವಿ ಆಹಾರ ಪದಾರ್ಥಗಳು. ನೀವು ಕೊಟ್ಟಿದ್ದು ಅಮಟೆಕಾಯ ಮಾವಿನಕಾಯ್ದ? ಮಾವಿನಕಾಯ್ದ ಕೊಟ್ಟಿದ್ದು. ಟೇಸ್ಟು ತುಂಬ ಚೆನ್ನಾಗಿದೆ. ಮಾವಿನಕಾಯಿ ತೊಕ್ಕು, ನಮ್ಮ ಕಡೆ ಕರಿಂಡಿ ಮಾಡ್ತಾರೆ ಆ ಥರ ಟೇಸ್ಟ್ ಇದೆ ಪೇಸ್ಟು. ಆಮೇಲೆ ಇದು ಮಲ್ಟಿಗ್ರೇನ್ದು, ಇನ್ನೂ ಟೇಸ್ಟ್ ಮಾಡಿಲ್ಲ, ಮಾಡಬೇಕು. ಇದ್ರದ್ದು ಟೇಸ್ಟ್ ಕೊಡಿ. ಅಮಟೆಕಾಯಿ ತೊಕ್ಕು ಕೊಡಿ. ಇದು ತುಂಬ ಚೆನ್ನಾಗಿದೆ ಮಾವಿನಕಾಯಿ ತೊಕ್ಕು. ಎರಡು ಚೆನ್ನಾಗಿದೆ, ಮಾವಿನಕಾಯಿ ತೊಕ್ಕು ಮತ್ತು ಅಮಟೆಕಾಯಿ ತೊಕ್ಕು ತುಂಬ ಚೆನ್ನಾಗಿದೆ. ಅಂತ ಏನು ಡಿಫ್ರೆನ್ಸ್ ಅನ್ಸಲ್ಲ. ಅಮಟೆಕಾಯಿ ಉಪ್ಪಿನಕಾಯಿ ಹಾಕ್ತಾರಲ್ವಾ,
ಇಲ್ಲಿ ನೋಡಿ ಇದಕ್ಕೆ ಮಲ್ಟಿಗ್ರೇನ್ ಮಿಲ್ಲೆಟ್ ಇದು ಪೌಡ್ರಿಗೆ ಶಂಖಪುಷ್ಪ, ಒಂದಲ್ಗ ಮತ್ತೆ ಅರಿಶಿನ, ಲೆಮನ್ ಗ್ರಾಸು ಮತ್ತೆ ಉದ್ದುದ ಕಡ್ಡಿ ಇರೋದೇನದು? ಅದು ದೊಡ್ಡ ಪತ್ರೆ ಎಲೆ ಮೇಡಮ್. ಅಲ್ಲ ಇದು ಈ ಪಿಕ್ಚರ್ ಅದು ಇದು ಮೇಡಮ್ ಪಿಪ್ಲಿ ಲಾವಂಚ ಇದು ಅಶ್ವಗಂಧ. ಪಿಪ್ಲಿ ಲಾವಂಚ ಅಶ್ವಗಂಧ. ಇವ್ರದ್ದು ಶಾಪ್ ಬಂದ್ಬಿಟ್ಟು B9 ಎಲ್ಲಿ ಬರುತ್ತೆ ಅಂದ್ರೆ ಗ್ಲಾಸ್ ಹೌಸ್ ಬರುತ್ತಲ್ಲ, ನೀವು ಗ್ಲಾಸ್ ಹೌಸ್ ಇಂದ ಎಕ್ಸಿಟ್ ಆಗ್ತಿದ್ದಂಗೆ ರೈಟ್ ಸೈಡ್ ಬರುತ್ತೆ. ಇದು ನಂಗೆ ತುಂಬಾ ಇಷ್ಟ ಆಯ್ತು. ಅನ್ನಕ್ಕೆ ಬಿಸಿ ಅನ್ನ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಇದು ನಿಮ್ಗೆ ಇದು ಬೇಕು ಅಂತ ಅಂದ್ರೆ ನಿಮ್ಗೆ ಈಗ ಅಟ್ ಪ್ರೆಸೆಂಟ್ ಲಾಲ್ಬಾಗ್ ಫ್ಲವರ್ ಶೋ ನಿಲ್ಲಲ್ಲಿದೆ. ನಿಮ್ಗೆ ಇದು ಬೇಕು ಅಂದ್ರೆ ಈ 9741849110 ಇಲ್ಲೊಂದು ನಂಬರ್ ಇದೆ, ಕಸ್ಟಮರ್ ಕೇರ್ ನಂಬರ್ ಅದೇನಾ? ಇಲ್ಲಿ ನೋಡಿ ಕಸ್ಟಮರ್ ಕೇರ್ ನಂಬರ್ ಇದೆ. ಆ ನಂಬರಿಗೆ ಮಾಡಿದ್ರೆ ಹೋಮ್ ಡೆಲಿವರಿ ಮಾಡ್ತೀರಾ? ಎಷ್ಟು ಇದಾದ್ರೆ? ಮೇಡಮ್ ಇಲ್ಲ, ಪೋಸ್ಟ್ ಮುಖಾಂತರ. ನಾರ್ಮಲ್ ಪೋಸ್ಟ್ ಇಂಡಿಯನ್ ಎಷ್ಟು ತೂಕ ಆಗುತ್ತಾ ಇದು, ಅದನ್ನ ಪೋಸ್ಟಲ್ ಚಾರ್ಜ್ ಕೊಡಬೇಕು. ಫಸ್ಟ್ ಪ್ರಾಡಕ್ಟ್ಸ್ ಪೌಡರ್ದು, ಕಾಫಿ ಸಿಪ್ಪೆ, ಭತ್ತದ ಹೊಟ್ಟು, ಬ್ಯಾಂಬೂ ನಾರಿಂದು ಪ್ರಾಡಕ್ಟ್ಸು. ಇದೆಲ್ಲ ಇದ್ರದ್ದು ಎಲ್ಲ ಮಿಕ್ಸಾ? 3 ಮಿಕ್ಸ್ ಇರೋದು ಪ್ರಾಡಕ್ಟ್ಸ್ಗಳು ಇವೆಲ್ಲ. ಈ ಪ್ಲಾಸ್ಟಿಕ್ ಬದಲಿ ಇದನ್ನ ಯೂಸ್ ಮಾಡೋದು ಚೆನ್ನಾಗೆ. ವೆಜಿಟೇಬಲ್ಸ್ ಹಾಕಿದ್ದೀರಾ ಇದರಲ್ಲಿ? ಇದೇನು ಬೀಟ್ರೂಟ್ದಾ? ವಿಡಿಯೋ ಏನಾದ್ರು ಸಿಗುತ್ತೆ ಯೂಟ್ಯೂಬಲ್ಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಇಂದು? ಇದು ಮಣ್ಣಿಂದ ಬರುತ್ತಲ್ಲ ಗ್ಲಾಸ್, ಆ ಥರ ಶೇಪಲ್ಲಿದೆ. ಇದು ಗ್ರೀನ್ ಎದ್ರದ್ದು? ಇದು ಗ್ರೀನ್ ಎದ್ರದ್ದು? ಎಲೆದು ಅಂದ್ರೆ ಡ್ರೈ ಮಾಡಿ ಎಲೆ ಇದ್ರದ್ದಾ? ಇದು ನೋಡಿ ಸತ್ವ ಅವ್ರದ್ದು ಬೆಲ್ಲದ ಪೌಡ್ರು. ಏನ್ ರೇಟ್ ಅದು? 90 ರೂಪೀಸ್. ಇಲ್ಲಿ ನೋಡಿ ತರಕಾರಿಗಳದೆಲ್ಲ ಬೀಜಗಳು ಸಿಗುತ್ತೆ. ಗ್ರೀನ್ ಚಿಲ್ಲಿ, ಸೊಪ್ಪಿಂದು, ಕೊತ್ತಂಬರಿ ಸೊಪ್ಪು, ಸಬ್ಬಸ್ಗಿ ಸೊಪ್ಪು 50 ರೂಪಾಯಿ ಇದಕ್ಕೆ. ಮನವರೆಕಾಯಿ, ಚಪ್ರದವರೆಕಾಯಿ, ಲೋಟಸ್ದು ಮಿಕ್ಸ್ ಎಲ್ಲ ಥರದ್ದು ಸೀಡ್ಸ್ ಇದೆ ಇಲ್ಲಿ. ಫುಲ್ ಕವರ್ ಮಾಡೋಕ್ಕೆ ಆಗೋದಿಲ್ಲ. ಈ ಕಡೆನೂ ಫುಲ್ ಸ್ಟಾಲ್ಸು, ಇನ್ನು ಆ ಸೈಡ್ ಗ್ಲಾಸ್ ಹೌಸ್ ಬ್ಯಾಕ್ ಸೈಡಲ್ಲಿ ಆ ಕಡೆ ಫುಲ್ ಸ್ಟಾಲ್ಸ್ ಇದೆ. ನೀಮ್ ಉಡ್ಕು ಮರದ್ದು ಹೂಮ್ಗಳು, ಬ್ಯಾಗು, ಮರದ ಆಟಕ ಸಾಮಾನುಗಳು. ಇಲ್ಲೆಲ್ಲ ನಿಮಗೆ ಗಿಡಗಳು ಸೇಲಿಗಿದಾವೆ. ಇಲ್ಲಿ ನೋಡಿ ಪಾಟಲ್ಲಿ ಇದೆಯಲ್ಲ, ಇದು 350 ರೂಪಾಯಿ. ಬಳ್ಳಿ ತರ ಏನೋ ಫ್ಲವರ್ ಇದೆ ಇದು. ಬೋಗನ್ ವಿಲ್ಲ ನೋಡಿ, ವೈಟ್, ಪಿಂಕ್, ಡಾರ್ಕ್ ಪಿಂಕ್, ಶುಗರ್ ಕ್ಯಾಂಡಿ. ಇದು ಗಿಡ ನಮ್ಮ ಮನೇಲಿ ಇದೆ ಈ ಥರದ್ದು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ಸು. ಈ ಹೂ ಒಳ್ಳೆ ರೋಸ್ ಇದ್ದಂಗೆ ಕಾಣಿಸ್ತಾ ಇದೆ ನೋಡಿ. ಇದೇನೋ ಹೊಸ ಥರ ಫ್ಲವರ್ ಇದೆ ಇದು. ಇಲ್ಲೆಲ್ಲ ಸಕ್ಯುಲೆಂಟ್ಸ್ ಮತ್ತೆ ಸೇವಂತಿಗೆಗಳಿದೆ, ಆರ್ಚಿಡ್ ಇದೆ. ಎಲ್ಲ ತುಂಬಾ ರೇಟೇ ಇದೆ, ಯಾವುದೇನು ಕಡಿಮೆ ಇಲ್ಲ. ಇಲ್ಲಿ ಡಬಲ್ ಕಲರ್ ರೋಸ್ ಇದೆ. ಇಲ್ಲಿ ನೋಡಿ ಇದೊಂಥರ ಹೂವಿದೆ. ಇದು ಯಾವುದೋ ಬಳ್ಳಿ ಥರ ಹೂವಿದೆ. ಇದು ಹಿಂಗೆ ಉದ್ದಕ್ಕೆ ಬಿಡುತ್ತಲ್ಲ ಆ ಥರ ಹೂವಿದು. ಎಲ್ಲೋ ರೆಡ್. ಡೇರೆ ಹೂವು ಪುಟಾಣಿ ವಿಶಿಷ್ಟ ಇದೆ ಅಲ್ಲ, ಇಷ್ಟಕೊಂಡು ಹೂ ಬಿಟ್ಟಿದೆ ಇದು. ವೈಟ್ ಆ್ಯಂಡ್ ರೆಡ್. ಓ, ಇದು ಗಿಡ, ಇದನ್ನ ಇನ್ಸೆಕ್ಟ್ ಅಟ್ರಾಕ್ಟ್ ಮಾಡುತ್ತಲ್ಲ ಅದು.
ಇದು ಒಳಗಡೆ ಇನ್ಸೆಕ್ಟ್ನ ಅಟ್ರಾಕ್ಟ್ ಮಾಡುತ್ತಲ್ಲ. ಗಮ್ತಾರೆ ಮನೆಗೆ ನೊಣ ಹಿಡಿದು ಆರ್ಚಿಡ್ಸ್ ಇದ್ರದ್ದು ರೇಟ್ ಬಂದು 1500 ಅಂತೆ. ಇದ್ರ ಹೆಸರೇನು? ಜೆರೇನಿಯಂ. ಇದ್ರಲ್ಲಿ ಕಲರ್ಸ್ ನೋಡಿ, ಡಾರ್ಕ್ ಆರೆಂಜ್, ವೈಟ್, ಪಿಂಕ್, ರೆಡ್. ಇದ್ರದ್ದು ಲೀವ್ಸು ಸ್ಮೆಲ್ ಗಮ್ ಅನ್ನತ್ತೆ. ಜಸ್ಟ್ ಈಗ ಹಂದ್ಬಿಟ್ಟು ಸ್ಮೆಲ್ ನೋಡಿದ್ರೆ ಗಮ್ ಅನ್ನತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಆರೆಂಜ್. ಇದ್ರ ಹೆಸರು ಜೆರೇನಿಯಂ ಅಂತೆ. ಎಷ್ಟು ಚೆನ್ನಾಗಿದೆ, ಡಾರ್ಕ್ ಆರೆಂಜ್ ಇದು ನೋಡಿ. ಆರ್ಚಿಡ್ ಫ್ಲವರ್ಸ್ಗೆ ಕಲರ್ ಇದೆ, ಅದಕ್ಕೆ ಮಣ್ಣು ಬೇಡ ಅಂತೆ. ಜಸ್ಟ್ ಹಂಗೆ ಬೇರೆ ಇಳೆಬಿಟ್ಟಿದೆ, ಅದು ಹಂಗೆ ನೀರು ಹಾಕಿದ್ರೆ ಆಯ್ತು. ಇದೇನು ವರ್ಷಕ್ಕೊಂದ್ಸತಿ ಹೂ ಬಿಡುತ್ತಾ ಹೇಗೆ? 2 ಸತಿ ಹೂ ಬಿಡುತ್ತೆ. NPK ಇದಕ್ಕೆ ನೀರಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೇಕಂತೆ. ಇದು ಮಣ್ಣಲ್ಲಿ ಇಲ್ಲ. ಇದು ನೋಡಿ, ಇಲ್ಲಿ ಹ್ಯಾಲೋ ಇದೆ. ಅದರಲ್ಲಿ ಏನು ಗಡ್ಡೆನ ಏನು ಸರ್ ಇದು? ಅಲ್ಲ ಅದು ಮತ್ತೆ ಬೇಕು ಅಂದ್ರೆ ಬೀಜನ ಏನೋ? ಓ, ಹಂಗೆ ಪಕ್ಕದಲ್ಲಿ ಇನ್ನೊಂದು ಮರಿ ಬರುತ್ತಂತೆ. ಇದ್ಯಾವ ಗಿಡ ಇದು? ಯಾವುದು? ಲಿಲ್ಲಿ. ಯಾವ ತರ ಆರೆಂಜ್ ಇದು? ಇದೇನು ಆರೆಂಜ್ ಈ ಸಣ್ಣಕ್ಕೆ ಬಿಟ್ಟಿದೆ. ಇಲ್ಲಿ ನೋಡಿ, ಪುಟಾಣಿ ಆರೆಂಜ್ ಇದೆ ಇದು. ಇದು ನೋಡಿ, ಎಲೆಯಿಂದ ಬಂದಿರೋದು ಇದು ಉಲ್ಟಾ ಆಗಿದೆ ಅಲ್ಲ ಇದು. ಓ, ಹೀಗೆ ಬರುತ್ತೆ, ಹೀಗೆ. ಇಲ್ಲಿ ನೋಡಿ, ಇದು ಒಳಗಡೆ ಇದು ಇನ್ಸೆಕ್ಟ್ ತಿನ್ನುತ್ತಲ್ಲ, ಇನ್ಸೆಕ್ಟ್ನ. ಇದು ಆಂಥೋರಿಯಮ್ಮು. ಇದು ಒಳಗಡೆ ನೀರು ಹಾಕಿದ್ರೆ ಅದನ್ನ ಕ್ರಿಯೇಟ್ ಆಗುತ್ತಂತೆ. ಯಪ್ಪ, ಹೆಂಗಿದೆ ನೋಡಕ್ಕೆ ಇದು. ಡಾಲಿಯಾ, ಡೇರೆ ಹೂವು. ಈ ಸತಿ ಫ್ಲವರ್ ಶೋನಲ್ಲಿ ತುಂಬಾನೇ ಅಂಗಡಿಗಳಿದೆ ಗಿಡಗಳು ಸೇಲ್ ಮಾಡಲಿಕ್ಕೆ. ಇಲ್ಲಿ ನೋಡಿ, ಫುಲ್ ಬರೀ ಸೇವಂತಿಗೆನೇ ಇದೆ, ಕಲರ್ ಸೇವಂತಿಗೆ. ಇದು ಅಷ್ಟೇ, ಎಲ್ಲ ಸೇವಂತಿಗೆ. ಇದು ರೋಸ್ ಮೇರಿ ನೋಡಿ, ಇದು ರೋಸ್ ಮೇರಿ. ಇದೆಲ್ಲ ಬರೀ ಸೇವಂತಿಗೆನೇ ಇದೆ. ಸೇವಂತಿಗೆ ಆ ಕಡೆ, ದಾಸವಾಳ. ಇಲ್ಲಿ ನೋಡಿ, ಗುಚ್ಚ ಸೇವಂತಿಗೆ, ಪರ್ಪಲ್ಲು, ಮೆರೂನು, ಯೆಲ್ಲೋ. ಇಲ್ಲಿ ನೋಡಿ, ಇದು ಮುತ್ಮಲ್ಗೆ ಅಂತ ಹೇಳಿ. ಇದೆಲ್ಲ ನೆಲದಲ್ಲಿ ಹಾಕಿದ್ರೆ ಚೆನ್ನಾಗಿ, ಪಾಟಲ್ಲೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ. ನಮ್ಮ ಮಗನ ಸ್ಕೂಲಲ್ಲಿ ಇದೆ ಕೊಟ್ಟಿರೋದು. ಇದು ಲೀಫ್ ನೋಡಿ ನಂಗೆ ಗೊತ್ತಾಯ್ತು, ಮುತ್ಮಲ್ಗೆ. ಇದು ಉದ್ದಕ್ಕೂ ಅದೇ ಹಾಕಿದ್ದಾರೆ, ಮುತ್ಮಲ್ಗೆ. ಈ ಸತಿ ತುಂಬ ಚೆನ್ನಾಗಿದೆ ಫ್ಲವರ್ಸು. ಸೇವಂತಿಗೆನಲ್ಲಿ ತುಂಬಾ ವೆರೈಟೀಸ್ ಕಲರ್ಸ್ ಎಲ್ಲ ಬಂದಿದೆ. ವೈಟು, ಗ್ರೀನ್ ಕಾಂಬಿನೇಷನ್. ನಾವಿಲ್ಲಿ ಕೆರೆ ಹತ್ರ ಹೋಗ್ತಾ ಇದ್ದೀವಿ. ನಿಮಗೆ ಫುಲ್ ಡೇ ಬೇಕು ಆರಾಮಾಗೆ ಸುತ್ತಾಡ್ಕೊಂಡು ಓಡಾಡ್ಕೊಂಡು ನೋಡೋಕ್ಕೆ. ಎನರ್ಜಿ ಬೇಕು ನಿಮಗೆ. ಟಾಯ್ಲೆಟ್ಸ್ ಇದೆ ಇಲ್ಲಿ, ಬೂತ್ ಥರ ಟಾಯ್ಲೆಟ್ಸು. ತುಂಬಾ ಸ್ಟಾಲ್ಸು ತುಂಬ ಇದೆ ಈ ಸತಿ. ಅಂದರೆ ತುಂಬ ಕಾಸ್ಟ್ಲಿ ಇದೆ. ಒಂದು ಸಣ್ಣ ಬೌಲ್ ಫ್ರೂಟ್ಸ್ಗೆಲ್ಲ 50 ರೂಪೀಸ್ ಹೇಳ್ತಾ ಇದ್ದಾರೆ. ವಾಟರ್ ಫಾಲ್ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಈ ಸತಿ ಅಲ್ಲಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಈ ಸತಿ ಅರೇಂಜ್ಮೆಂಟ್ಸ್ ಎಲ್ಲ. ಇಲ್ಲಿ ಕೆರೆ ಹತ್ರ ಲಾಲ್ಬಾಗ್ ಬೆಟ್ಟಕ್ಕೆ ಈ ಸೈಡು, ಆಮೇಲೆ ಸೌತ್ ಗೇಟು, ವೆಸ್ಟ್ ಗೇಟಿಗೆ ಈ ಕಡೆ, ಆಮೇಲೆ ಮೇನ್ ಗೇಟಿಗೆ ಈ ಕಡೆ. ನಿಜ ಗೊತ್ತಿಲ್ಲ ಅಂದರೆ ಕಳೆದೋಗ್ತಿರೋ. ಲಾಸ್ಟ್ ಟೈಮ್ ಇಲ್ಲೊಂದು ಹೂ ಬಿಟ್ಟಿತ್ತು, ನಂಗೆ ನೆನಪಿದೆ, ವಿಡಿಯೋ ಮಾಡಿದ್ದೆ. ವೈಟ್ ಕಲರ್ ಫ್ಲವರ್ಸು. ಆಗಸ್ಟ್ ತಿಂಗಳಲ್ಲಿ ಬರಬೇಕು, ಚೆನ್ನಾಗಿರುತ್ತೆ ಅವಾಗೊಂಥರ ವೆದರು. ಇಲ್ಲೂ ಎಲ್ಲ ಪಾಟ್ಸ್ ಇಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಗಿಡಗಳು, ಹೂವುಗಳು. ಇದೇನು ಬದನೆಕಾಯಿ ಹೂವಾ? ಪರ್ಪಲ್ ಕಲರ್ ಇದೆ.
ಅಲ್ಲಿ ಎದುರುಗಡೆ ವಾಟರ್ ಫಾಲ್ ಇರುತ್ತೆ. ಇದು ಏನೋ ಹೊಸ ಥರ ಗಿಡ ಇದೆ, ಹೂ ಬಿಟ್ಟಿದೆ. ಈ ಪ್ರಕೃತಿನಲ್ಲಿ ಎಷ್ಟು ಡಿಫ್ರೆಂಟ್ ಹೂವು, ಹಣ್ಣು, ತರಕಾರಿಗಳು. ಇದು ದೇವಕಣಗಳೇ. ಇದು ಬೋನ್ಸಾಯಿ ಮಾಡಿಟ್ಬಿಟ್ಟಿದ್ದಾರೆ. ದೇವಕಣಗಳೇ. ದೊಡ್ಡ ಮರ ಆಗುತ್ತೆ. ದೇವಸ್ಥಾನದಲ್ಲೆಲ್ಲ ಇರುತ್ತಲ್ಲ, ವೈಟ್ ಆ್ಯಂಡ್ ಯೆಲ್ಲೋ. ಇದೇನು ಹೆಸರು ಗೊತ್ತಿಲ್ಲ. ಚೆನ್ನಾಗಿದೆ ಹೂವು. ಯಾವ ಥರ ಇದೆ ಒಂದು ಹೂವಿದು. ಇದು 4 ಪೆಟಲಿರೋದು ಒಂದು ಹೂವು. ಪರ್ಪಲ್ಲು, ವೈಟು. ಲೋಟಸ್ ಪಾಂಡ್ ಎಲ್ಲಿದೆಯಪ್ಪ? ಇಲ್ಲಿ ಯಾವಾಗ ಬಂದರೂ ಲೋಟಸ್ಸೇ ಇರಲ್ಲ ಪಾಂಡಲ್ಲಿ. ಇಲ್ಲೇನೋ ಮಾಡಿದ್ದಾರೆ. ಲೋಟಸ್ ಪಾಂಡ್, ಲೋಟಸ್ಸೇ ಇಲ್ಲ, ಬರೀ ನೀರು ಕಾಣಿಸ್ತಾ ಇದೆ. ಅಲ್ಲಿ ಮಧ್ಯೆ ಏನೋ ಸ್ವಲ್ಪ ಗಿಡಗಳು ಹಾಕಿದ್ದಾರೆ. ಇಲ್ಲಿ ಲಾಲ್ಬಾಗ್ ಕೆರೆ ಹತ್ರ ತೋಟಗಾರಿಕೆ ತರಬೇತಿ ಕೇಂದ್ರ ಅಂತ ಇದೆ ಅಲ್ಲಿ ಬೋರ್ಡು. ಒಳಗಡೆ ಹೋಗ್ಬೇಕಲ್ಲ, ಏನು ಹೇಳ್ಕೊಡ್ತಾರೋ ಗೊತ್ತಿಲ್ಲ, ಕೇಳಬೇಕು. ಇಲ್ಲಿ ಹಂಸಗಳಿದೆ. ಬೋಟಿಂಗ್ ಇಲ್ಲ ಇಲ್ಲಿ. ಇಲ್ಲಿ ನೋಡಿ ಕೆರೆ ಹತ್ರ ಇಲ್ಲಿ ಬೋರ್ಡ್ ಇದೆ ಅಲ್ಲ, ಅಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿ ವಾಟರ್ ಫಾಲ್ ಏನು ಆನ್ ಮಾಡಿಲ್ಲ ಅವರು. ಇದ್ಯಾವುದೋ ಗೊರಟೆ ಹೂವಿನ ಥರ ಇದೆ ಹೂವು. 2 ಹೂವು ಬಿಟ್ಟಿದೆ. ಲಾಲ್ಬಾಗ್ ಜಲಪಾತ ಬೆಳಗ್ಗೆ 7ರಿಂದ 7:15, 8ರಿಂದ 8:15, 11ರಿಂದ 11:15, ಕಾಲು ಗಂಟೆ ಅಷ್ಟೇ ಮಾಡೋದು. 2 to 2:15, 3 ಒಂದೊಂದು ಅವರಿಗೆ ಒಂದೊಂದು ಸತಿ. ಅವರ್ ಗ್ಯಾಪಲ್ಲಿ 15 ಮಿನಿಟ್ಸು. 9, 10, 2 ಅವರ್ಸ್ ಇಲ್ಲ. 11 ಇದೆ, 12 ಇದೆ, 1, 2, 3. ಇಲ್ಲಿ ಲಾಲ್ಬಾಗ್ ನರ್ಸರಿ ಒಳಗೆ ಬಂದಿದ್ದೀವಿ. ನೋಡಿ, ಇದು ಸೇವಂತಿಗೆ ಎಷ್ಟು ದಪ್ಪ ಇದೆ. ಇದು ಮಾರಕ್ಕೆ ಇಟ್ಟಿರೋದೆಲ್ಲ ಫುಲ್ ಸೇವಂತಿಗೆ. ಎಷ್ಟು ವೆರೈಟೀಸ್ ಇದೆ ಕೌಂಟ್ ಮಾಡ್ಕೊಂತ ಹೋಗಿ ನೀವೇ. ವೈಟು, ಇದ್ಯಾವುದೋ ಪಿಂಕು, ಯೆಲ್ಲೋ, ಮೆರೂನು, ರೆಡ್ಡು, ಪರ್ಪಲ್ಲು, ಡಾರ್ಕು ಲೈಟು ಕಲರ್ ಯೆಲ್ಲೋದಲ್ಲಿದೆ, ಮೆರೂನು, ಪರ್ಪಲ್ಲು. ನೆಕ್ಸ್ಟ್ ಇಲ್ಲಿ ಲೈಟ್ ಪಿಂಕು. ಇದೇನೋ ಚೂಪಾಗಿದೆ, ಇದೊಂಥರ ಹೊಸ ಥರದ್ದು. ಇಷ್ಟು ಫುಲ್ ಸೇವಂತಿಗೆನೇ ಇದು. ಇಲ್ಲಿ ನೋಡಿ, ಇದೆಲ್ಲ ಗ್ರೀನು ಮತ್ತು ಇದೆಲ್ಲ ಬರುತ್ತಲ್ಲ, ಇದೆಲ್ಲ ಕಸಿ ಮಾಡಿರೋದಂತೆ ನೋಡಿ. ಇದೆಲ್ಲ ಲೈಟ್ ಯೆಲ್ಲೋ ಆ್ಯಂಡ್ ಗ್ರೀನು. ಇದರಲ್ಲಿ ತುಂಬ ಜಾತಿ ಇದೆ ಸೇವಂತಿಗೆನಲ್ಲಿ. ಇದು ನೋಡ್ರಿ, ಬಟನ್ ಸೇವಂತಿಗೆ, ಪುಟ್ಪುಟಾಣಿದು. ಇಲ್ಲೆಲ್ಲ ಡೇರೆ ಹೂವು ಇದೆ. ನಿಮ್ಗಿಲ್ಲಿ ಯಾವ್ಯಾವ ಗಿಡ ಬೇಕೋ ಈ ಥರದ್ದೊಂದು ಟ್ರಾಲಿಂಗಲ್ಲಿ ಹಾಕ್ಕೊಂಡು ಹೋಗ್ಬೋದು. ಇಲ್ಲೆಲ್ಲ ಡೇರೆ ಹೂವು. ಇದು ನೋಡಿ, ಚೆಂಡು ಹೂವು ಎಷ್ಟು ದಪ್ಪ ಇದೆ. ಡೇರೆ ಹೂವು ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರು. ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನ್, ಡಬಲ್ ಶೇಡ್. ಇಲ್ಲಿ ಬಂದುಬಿಟ್ರೆ ಫುಲ್ ಡಿಫ್ರೆಂಟ್ ಹೂವು, ಹಣ್ಣುಗಳದ್ದು ಸಿಗುತ್ತೆ. ಜೆರೇನಿಯಮಲ್ಲಿ ನೋಡಿ ಎಷ್ಟು ಕಲರ್ಸ್ ಇದೆ. ಡಾರ್ಕ್ ಆರೆಂಜು, ರೆಡ್ಡು, ಪಿಂಕು. ಇದು ನೋಡ್ರಿ, ಆರೆಂಜಲ್ಲಿ ಶೇಡಿಂಗ್ ಇದೆ. ಇದು ವೈಟ್ ಆ್ಯಂಡ್ ಆರೆಂಜ್ ಶೇಡಿಂಗ್ ಇದೆ. ಎಷ್ಟು ಡಿಫ್ರೆಂಟ್. ಇದ್ರದ್ದು ಲೀಫು ನೀವು ಈ ಥರ ಹಿಂಗೆ ಮಾಡಿಬಿಟ್ಟು ಸ್ಮೆಲ್ ನೋಡಿ ಘಮ್ ಅನ್ನತ್ತೆ. ಲೈಟ್ ಪಿಂಕು, ಡಾರ್ಕ್ ಪಿಂಕು, ಏನು ಚೆನ್ನಾಗಿದೆ ಫ್ಲವರ್ಸು. ಆರೆಂಜು, ರೆಡ್ಡು, ಪರ್ಪಲ್ಲು, ಪಿಂಕು. ಇದು ಫುಲ್ ಅದೇ ಇದೆ ನೋಡಿ. ಆರ್ಚಿಡ್ ಫ್ಲವರ್ಸ್ ಇದೆ ಇಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ. ಯೆಲ್ಲೋ ಕಲರ್. ಇಲ್ಲಿ ಬೋನ್ಸಾಯಿ ಇದೆ, ಅದರದ್ದು ಪ್ರೈಸು 10,000. ಇಲ್ಲಿ ಎಲ್ಲ ಇದೆ 1000 ಸಮಥಿಂಗ್ ಇದೆ. ಇದು 1,000 ಇದೆ, 1,500 ಇದೆ. ಅದರಲ್ಲಿ ಏನಿದೆ ಗೊತ್ತಿಲ್ಲ. 10,000ಕ್ಕೆ ಇದು. ಇಲ್ಲಿ ನೋಡಿ 10,000 ಇದೆ. ಆಮೇಲೆ ಇಲ್ಲಿ ಬೋನ್ಸಾಯಿ ಬೇಬಿ ಆರೆಂಜಸ್ ಇದೆ. ಎಷ್ಟು ತಗೊಂಡು ಬಿಟ್ಟಿದೆ ನೋಡಿ. ಇದು ಉದ್ದಕ್ಕೂ ಬರೀ ಅದೇ ಪಾಟ್ಸ್ ಇದೆ. 500 ರೂಪೀಸ್ ಇದೆ ಪ್ರೈಸು. ಇಲ್ಲಿ ನೋಡಿ 500 ಅಂತ ಇದೆ. ಅದರದ್ದು ಹೂವಿದು. ನಿಂಬೆ ಹಣ್ಣು ಸಹಿತ ಇದಕ್ಕಿಂತ ದೊಡ್ಡದಿರುತ್ತೆ.
ಇದ್ರ ಹೆಸರು ಗಾರ್ಡೇನಿಯಾ ಅಂತ ಹೇಳಿ. ನೆಲಕ್ಕೆ ಹಾಕಬೇಕು, ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಇದು.